ಎಲ್ಲರಿಗೂ ನಮಸ್ಕಾರ. ನಾನು ಮಣಿಭೂಷಣ್ ಡಿಸೂಸ, ಸಹಾಯಕ ಪ್ರಾಧ್ಯಾಪಕ, ಗಣಕ ವಿಜ್ಞಾನ ವಿಭಾಗ. ನಾವು ಲೈನಕ್ಸ್ ಎನ್ವೈರನ್ಮೆಂಟ್ ನ ಬಗ್ಗೆ ಕಲಿಯುತ್ತಿದ್ದೇವೆ. ಇಂದು ನಾವು ಸೆಷನ್ 4 ಇನ್ ಲೈನಕ್ಸ್ ಎನ್ವೈರನ್ಮೆಂಟ್ ಇದರ ಬಗ್ಗೆ ಕಲಿಯಲಿದ್ದೇವೆ. ಇಂದಿನ ಸೆಷನ್ ನಲ್ಲಿ ನಾವು ಲೈನಕ್ಸ್ ಆರ್ಕಿಟೆಕ್ಚರ್ ಇದರ ಬಗ್ಗೆ ಕಲಿಯಲಿದ್ದೇವೆ. In order to understand the working of the Unix system, we need to understand the architecture of Unix kernel. ನಮಗೆ Unix kernel ನ ಆರ್ಕಿಟೆಕ್ಚರ್ ಇದರ ಬಗ್ಗೆ ಮಾಹಿತಿ ಇರಬೇಕು. ಯಾಕೆಂತ ಹೇಳಿದ್ರೆ ನಮ್ಮ Unix ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಇದರ ಬಗ್ಗೆ ನಮಗೆ ಮಾಹಿತಿ ಇದ್ದರೆ ನಮಗೆ ಯುನಿಕ್ಸ್ ಸಿಸ್ಟಮ್ ಅನ್ನು ಅರ್ಥ ಮಾಡಿಕೊಳ್ಳಲು ತುಂಬಾನೇ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿದ ಹಾಗೆ ಯುನಿಕ್ಸ್ ಸಿಸ್ಟಮ್ ಅನ್ನು ನಾವು ನೋಡುವಾಗ ಅದರಲ್ಲಿ ಹಲವಾರು ಸೆಕ್ಷನ್ಗಳಿರುತ್ತವೆ. ನೋಡ್ಲಿಕ್ಕೆ ಹೋದರೆ ಇದು ತುಂಬಾನೇ ಕಾಂಪ್ಲಿಕೇಟ್ ಆಗಿ ಕಾಣುತ್ತದೆ. ಸೊ ಇದ್ರ ಬಗ್ಗೆ ನೀವು ಭಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನೀವು ಯುನಿಕ್ಸ್ ಸಿಸ್ಟಮ್ ಅನ್ನು ನೋಡುವಾಗ ಇದರಲ್ಲಿ ಮೇಜರ್ ಪಾರ್ಟ್ ಇರುವುದು ಎರಡು ಮಾತ್ರ. ಯಾವುದವು ಎರಡು ಅಂತ ಹೇಳಿದ್ರೆ, ಒಂದು ಫೈಲ್ ಸಬ್ ಸಿಸ್ಟಮ್ ಅಂತ ಬರುತ್ತೆ, ಮತ್ತೆ ಇನ್ನೊಂದು ಪ್ರೋಸೆಸ್ ಕಂಟ್ರೋಲ್ ಸಬ್ ಸಿಸ್ಟಮ್. ಸೊ ಇವು ಎರಡು ಮುಖ್ಯವಾದ ಸೆಕ್ಷನ್ಗಳಾಗಿರುತ್ತವೆ. ಅದಾದ ನಂತರ ನಿಮಗೆ ಯುನಿಕ್ಸ್ ಸಿಸ್ಟಮ್ ಅನ್ನು ನೋಡಿದ್ರೆ ಇದನ್ನು 3 ಡಿವೈಡ್ ಆಗಿ ಮಾಡಿದ್ದಾರೆ. ಸೊ ಇದನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಯಾವುದೆಲ್ಲ ಅದು 3 ಭಾಗ? ಸೊ ಮೇಲೆಯ ಭಾಗವನ್ನು ನಾವು ಯೂಸರ್ ಲೆವೆಲ್ ಅಂತ ಕರೀತೇವೆ. ಮಿಡಲ್ ಅಲ್ಲಿ ಇದ್ದ ಭಾಗವನ್ನು ನಾವು ಕರ್ನಲ್ ಲೆವೆಲ್ ಅಂತ ಕರೆಯುತ್ತೇವೆ. ಹಾಗೆ ಕೆಳಗೆ ಸೈಡ್ ಅಲ್ಲಿ ಇದ್ದದ್ದು, ಅದರ ಬಾಟಮ್ ಸೈಡ್ ಅಲ್ಲಿ ಇದ್ದದಕ್ಕೆ ಹಾರ್ಡ್ವೇರ್ ಲೆವೆಲ್ ಅಂತ ಕರೆಯುತ್ತೇವೆ. ಸೊ ಈ ರೀತಿಯಾಗಿ 3 ವಿಧಾನವಾಗಿ ನಾವು ನಮ್ಮ ಯುನಿಕ್ಸ್ ಆರ್ಕಿಟೆಕ್ಚರ್ ಅನ್ನು ವಿಂಗಡಿಸುತ್ತೇವೆ. ಸೊ ಇವುಗಳ ಬಗ್ಗೆ ಈಗ ವಿಸ್ತೃತವಾಗಿ ಕಲಿಯೋಣ. ಮೊದಲಿಗೆ ನಾವು ಟಾಪ್ ಸೆಕ್ಷನ್ ಅಲ್ಲಿ ಕಲಿತೇವೆ. ಸೊ ಯಾವ್ದಿದು ಸೆಕ್ಷನ್? ಈ ಕರ್ನಲ್ ಲೆವೆಲ್ ಇರುತ್ತೆ ಅಲ್ಲ, ಈ ಕರ್ನಲ್ ಲೆವೆಲ್ ಯೂಸರ್ ಲೆವೆಲ್ ಅಟ್ಟು ಯಾವ ರೀತಿ ಇಂಟರಾಕ್ಷನ್ ಬರುತ್ತೆ, ಯಾವ ರೀತಿ ಅದು ಹೊಂದಾಣಿಕೆ ಮಾಡುತ್ತೆ. ಸೊ ಯೂಸರ್ ಲೆವೆಲ್ ಮತ್ತು ಕರ್ನಲ್ ಲೆವೆಲ್ ಅಂದ್ರೆ ಏನಂತ ನಮಗೆ ಎಲ್ಲ ಮಾಹಿತಿ ಈಗ ಗೊತ್ತಿದೆ. ಸೊ ನಾವು ಪ್ರೋಗ್ರಾಮ್ ರನ್ ಮಾಡುವಾಗ ಆಸ್ ಎ ಯೂಸರ್, ಇಫ್ ಐ ವಾಂಟ್ ಟು ರನ್ ಮೈ ಪ್ರೋಗ್ರಾಮ್, then that program will run at user level with less privilege, whereas kernel is the core of the operating system and it runs at a higher privilege. So many a times user level programs has to interact with the kernel level. So ನಮ್ಮ ಯೂಸರ್ ಲೆವೆಲ್ ಅಲ್ಲಿ ರನ್ ಮಾಡುವ ಪ್ರೋಗ್ರಾಮ್ಸ್ಗಳು ಆರ್ ನಮ್ಮ ಪ್ರೋಸೆಸ್ಗಳು ಕರ್ನಲ್ ಟು ಇಂಟರಾಕ್ಟ್ ಮಾಡಬೇಕಾಗುತ್ತೆ. ಯಾವಾಗೆಲ್ಲ ಇಂಟರಾಕ್ಟ್ ಮಾಡಬೇಕಾಗುತ್ತೆ? ಒಂದು ವೇಳೆ ಅದು ಫೈಲ್ ಇಂದಾಗಿ ಡೇಟಾ ರೀಡ್ ಮಾಡಬೇಕಾದ್ರೆ, ಒಂದು ವೇಳೆ ಆ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕಾದ್ರೆ, ಇವುಗಳಲ್ಲಿ ಎಲ್ಲದರಲ್ಲಿಯೂ ನಮ್ಮ ಯೂಸರ್ ಲೆವೆಲ್ ಪ್ರೋಗ್ರಾಮ್ಸ್ ಕರ್ನಲ್ ಟು ಇಂಟರಾಕ್ಟ್ ಆಗುತ್ತೆ. ಸೊ ಲೆಟ್ ಅಸ್ ಲುಕ್ ಎಟ್ ದಿಸ್ ಪರ್ಟಿಕ್ಯುಲರ್ ಪೀಸ್. ನಮ್ಗೆ ಇಲ್ಲಿ ಏನೆಲ್ಲ ಕಾಣುತ್ತೆ? ಸೊ ಯೂಸರ್ ಲೆವೆಲ್ ಅಲ್ಲಿ ಏನೆಲ್ಲ ಕಾಣುತ್ತೆ? ಯೂಸರ್ ಲೆವೆಲ್ ಅಲ್ಲಿ ನಾವು ಏನ್ ಮಾಡ್ತೇವೆ? ನಮ್ಮ ಯೂಸರ್ ಪ್ರೋಗ್ರಾಮ್ಸ್ ಅನ್ನು ರನ್ ಮಾಡ್ತೇವೆ. ಸೊ ನಮ್ಮಲ್ಲಿ ಹಲವಾರು ಯೂಸರ್ ಪ್ರೋಗ್ರಾಮ್ಸ್ ಇರುತ್ತೆ. ಮೇ ಬಿ ಕ್ಯಾಲ್ಕುಲೇಟರ್ ಇರುತ್ತೆ, ಮೇ ಬಿ ನಮಗೆ ಸಾರ್ಟ್ ಮಾಡಬೇಕಾಗುತ್ತೆ ನಂಬರ್ಸ್ ಅನ್ನು, ಆರ್ ಆಡ್ ಮಾಡಬೇಕಾಗುತ್ತೆ, ಆರ್ ಎನಿ ಕೈಂಡ್ ಆಫ್ ವರ್ಕ್ ದಟ್ ವಿ ವಾಂಟ್ ಟು ಡೂ. ಮೇ ಬಿ ವರ್ಡ್ ಪ್ರೊಸೆಸಿಂಗ್ ಇರ್ಬೋದು, ಎಕ್ಸೆಲ್ ಅಲ್ಲಿ ಸ್ಪ್ರೆಡ್ ಶೀಟ್ ಅನ್ನು ಯೂಸ್ ಮಾಡಿರ್ಬೋದು. ಇವುಗಳೆಲ್ಲ ಯೂಸರ್ ಪ್ರೋಗ್ರಾಮ್ಸ್ ಆಗಿರುತ್ತೆ. ಆದ್ರೆ ನಮ್ಗೆ ಗೊತ್ತಿದೆ, ನಾವು ಪ್ರೋಗ್ರಾಮ್ ಬರೆಯುವಾಗ ನಮ್ಮ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಕಾಣಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಡೇಟಾ ಫೈಲ್ ಅಲ್ಲಿ ಸೇವ್ ಆಗಬೇಕು. ಸೊ ಇಂಥ ಟೈಮಲ್ಲಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಯುನಿಕ್ಸ್ ಕರ್ನಲ್ ಒಟ್ಟಿಗೆ ಇಂಟರಾಕ್ಟ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಸಿಸ್ಟಮ್ ಕಾಲ್ ಇಂಟರ್ಫೇಸ್. ಸೊ ಇಲ್ಲಿ ಒಂದು ಬ್ಲಾಕ್ ತೋರಿಸ್ತಾರೆ, ಸಿಸ್ಟಮ್ ಕಾಲ್ ಇಂಟರ್ಫೇಸ್.
It acts as an interface between user program and the kernel level. So ಇದೊಂದು ಮುಖ್ಯ ದ್ವಾರ ಇದ್ದ ಹಾಗೆ. ಸೊ ನಿಮ್ಗೆ ಮೊದಲನ ಕಾಲದಲ್ಲಿ ಅರಮನೆ ಇರ್ತಿತ್ತು. ಸೊ ಅರಮನೆಯನ್ನು ಅವರು ರಾಜ್ಯದ ಅರಮನೆ ಸುತ್ತ ಒಂದು ದೊಡ್ಡ ಗೋಡೆ ಕಟ್ಟಿ ಬಿಡ್ತಿತ್ತು. ಸೊ ಅದನ್ನು ಎಂಟ್ರಿ ಆಗ್ಬೇಕಾದ್ರೆ, ಸೊ ರಾಜ್ಯಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಆ ಕೋಟೆಯ ಬಾಗಿಲಿನ ಒಳಗೆ ಹೋಗ್ಬೇಕು ನಿಮಗೆ. ಸೊ ಕೋಟೆಯ ಬಾಗಿಲಿನ ಒಳಗೆ ಹೋದ್ರೆ ಮಾತ್ರ ನಿಮಗೆ ಎಂಟ್ರಿ ಆಗ್ಲಿಕ್ಕೆ ಬಿಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೀವೀಗ ಡಿಸ್ಟ್ರಿಕ್ಟ್ ಕಮಿಷನರ್ ಆಫೀಸಿಗೆ ಹೋದ್ರೆ ನಿಮ್ಗೆ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿ ಯಾರೋ ಒಬ್ಬರು ಇರ್ತಾರೆ, ಅವರು ಫಸ್ಟ್ ಇಂಟರಾಕ್ಟ್ ಮಾಡಿದ ಮೇಲೆ ನಿಮಗೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾರೆ. ಅದೇ ರೀತಿ ನಮ್ಮ ಯೂಸರ್ ಲೆವೆಲ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಈ ಯೂಸರ್ ಲೆವೆಲ್ ನಮ್ಗೆ ಕರ್ನಲ್ ಒಟ್ಟು ಇಂಟರಾಕ್ಟ್ ಮಾಡಬೇಕು. ಯಾವ ರೀತಿ ಇಂಟರಾಕ್ಟ್ ಮಾಡುತ್ತೆ? ಆ ಯೂಸರ್ ಲೆವೆಲ್ಸ್ ಸಿಸ್ಟಮ್ ಕಾಲ್ ಇಂಟರ್ಫೇಸ್ ಒಟ್ಟು ಇಂಟರಾಕ್ಟ್ ಮಾಡುತ್ತೆ. ಸಿಸ್ಟಮ್ ಕಾಲ್ ಟು ಇಂಟರಾಕ್ಟ್ ಮಾಡೋದು ಅಂದ್ರೆ ಏನು? ಸೊ ಸಿಸ್ಟಮ್ ಕಾಲ್ ಅನ್ನು ಕಾಲ್ ಮಾಡ್ತದೆ. ಸೊ ಸಿಸ್ಟಮ್ ಕಾಲ್ ಅಂದ್ರೆ ಏನು? ಇಟ್ಸ್ ಜಸ್ಟ್ ಎ ಫಂಕ್ಷನ್. ಸೊ ನೀವು ಫಂಕ್ಷನ್ ನೋಡಿದಿರಿ, ಎಲ್ಲರೂ ನೋಡಿದಿರಿ. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಅಂತ ಒಂದು ಫಂಕ್ಷನ್ ನೋಡಿದಿರಿ. ಸೊ ಸ್ಕ್ವೇರ್ ರೂಟ್ ಆಫ್ 16 ಅಂತ ಹೇಳಿದ್ರೆ ನಿಮ್ಗೆ ಒಂದು ರಿಸಲ್ಟ್ 6. ಸೊ ದಿಸ್ ಇಸ್ ಎ ಫಂಕ್ಷನ್. SQRT ನೀವು ಎಲ್ಲರೂ ಯೂಸ್ ಮಾಡಿದಿರ. ಸೈನ್, ಕಾಸ್, ಟ್ಯಾನ್ ಇಂಥದ್ದಲ್ಲಿ ಫಂಕ್ಷನ್ ಯೂಸ್ ಮಾಡಿದಿರ. ಸೊ ಅದೇ ರೀತಿ ಸಿಸ್ಟಮ್ ಕಾಲ್ ಅಂತ ಹಲವಾರು ಫಂಕ್ಷನ್ಸ್ ಇರುತ್ತೆ. ಸೊ ನಿಮ್ಮ ಪ್ರೋಗ್ರಾಮ್ಸ್ ಸಿಸ್ಟಮ್ ಕಾಲ್ ಮಾಡುವಾಗ, ಸೊ ಇದು ಸ್ಕ್ವೇರ್ ರೂಟ್ ಫಂಕ್ಷನ್ ಅಲ್ಲ ನಾನು ಹೇಳುವಂಥದ್ದು. ಸಿಸ್ಟಮ್ ಕಾಲ್ ಮಾಡಿದ್ರೆ, ಅಂತ ಸಿಸ್ಟಮ್ಗೆ ಬೇಕಾದ ಫಂಕ್ಷನ್ ಅನ್ನು ಕಾಲ್ ಮಾಡಿದ್ರೆ ನೀವೇನ್ ಮಾಡ್ತೀರಾ? ಈ ಫಂಕ್ಷನ್ಗಳು ಎಲ್ಲಿವೆ? ಈ ಫಂಕ್ಷನ್ಗಳು ಸಿಸ್ಟಮ್ ಕಾಲ್ ಇಂಟರ್ಫೇಸ್ ಅಲ್ಲಿದೆ, ಅಲ್ಲಿ ಇಂಟರಾಕ್ಟ್ ಮಾಡ್ತೀರಾ. ಸೊ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ನೀವು ಲೈಬ್ರರಿಯನ್ನು ಎಂಬೆಡ್ ಮಾಡಿರಬಹುದು. ಸೊ ನಾವೆಲ್ಲ ಸಿ ಪ್ರೋಗ್ರಾಮ್ ಬರೆದಿದ್ದೇವೆ. ಅಟ್ ಲೀಸ್ಟ್ ನಮ್ಗೆ math.h ಅಂತ ಒಂದು ಲೈಬ್ರರಿ ಗೊತ್ತಿದೆ. ಅಟ್ ಲೀಸ್ಟ್ ಎಲ್ಲರಿಗೆ stdio.h ಅಂತ ಫಂಕ್ಷನ್ ಗೊತ್ತಿದೆ ನಿಮ್ಗೆ. ಸೊ stdio.h ಅಲ್ಲಿ ಯಾವ್ದೆಲ್ಲ ಫಂಕ್ಷನ್ ಇದೆ? scanf ಫಂಕ್ಷನ್ ಇದೆ, printf ಫಂಕ್ಷನ್ ಇದೆ, ಇಂಥದೆಲ್ಲ ಫಂಕ್ಷನ್ಸ್ ಇದೆ. ಸೊ ಈ printf ಏನ್ ಮಾಡುತ್ತದೆ? ಡಿಸ್ಪ್ಲೇ ಅಲ್ಲಿ ತೋರಿಸ. ಸ್ಕ್ಯಾನ್ಎಫ್ ಏನ್ ಮಾಡ್ತದೆ? ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿದನ್ನು ರೀಡ್ ಮಾಡ್ತದೆ. ಸೊ ಕೀಬೋರ್ಡ್ ಇಸ್ ಎ ಹಾರ್ಡ್ವೇರ್. ಈ ಕೀಬೋರ್ಡ್ ಯಾರು ಇಂಟರಾಕ್ಟ್ ಮಾಡುದು? ಕೀಬೋರ್ಡ್ ಇಂಟರಾಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ಕರ್ನಲ್ ಬೇಕಾಗುತ್ತೆ. ಸೊ ನಿಮ್ಮ ಪ್ರೋಗ್ರಾಮ್ಸ್ ಅಲ್ಲಿ ಲೈಬ್ರರಿ ಇರಬಹುದು. ಸೊ ನೀವು ಲೈಬ್ರರಿ ಫಂಕ್ಷನ್ ಅನ್ನು ಕಾಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ stdio.h ಇಂದಾಗಿ ನೀವು scanf ಅಂತ ಹೇಳುವ ಒಂದು ಫಂಕ್ಷನ್ ಕಾಲ್ ಮಾಡುವಿರಿ. ಈ scanf ಫಂಕ್ಷನ್ ಎಲ್ಲಿದೆ? ಈ scanf ಫಂಕ್ಷನ್ stdio.h ಎಂಬ ಲೈಬ್ರರಿಯ ಒಳಗಿದೆ. ಸೊ ನಿಮ್ಮ ಯೂಸರ್ ಪ್ರೋಗ್ರಾಮ್ಸ್ ಏನ್ ಮಾಡಬಹುದು? ಇದು ಲೈಬ್ರರಿ ಫಂಕ್ಷನ್ ಅನ್ನು ಕಾಲ್ ಮಾಡಬಹುದು. ಸೊ ಈ ಲೈಬ್ರರಿ ಫಂಕ್ಷನ್ ಇನ್ ಟರ್ನ್ ನಿಮ್ಮ ಸಿಸ್ಟಮ್ ಕಾಲ್ ಇಂಟರ್ಫೇಸ್ ಟು ಇಂಟರಾಕ್ಟ್ ಮಾಡಬಹುದು. ಸೊ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಸಿಸ್ಟಮ್ ಕಾಲ್ ಅಂಡ್ ದಿ ಲೈಬ್ರರಿ ಇಂಟರ್ಫೇಸ್ represents the border between the user program and the kernel. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ನಿಮ್ಮ ಪ್ರೋಗ್ರಾಮ್ಸ್ ಕರ್ನಲ್ ಒಟ್ಟು ಇಂಟರಾಕ್ಟ್ ಮಾಡ್ಬೇಕಂತ ಆದ್ರೆ ಅದು ಸಿಸ್ಟಮ್ ಕಾಲ್ ಇಂಟರ್ಫೇಸ್ ಇಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಸೊ ಯಾರಾದ್ರೆ ನಿಮ್ಮನ್ನು ಮೀಟ್ ಆಗ್ಬೇಕಾದ್ರೆ, ಕಾಲೇಜಲ್ಲಿ ನಿಮ್ಮನ್ನು ಮೀಟ್ ಆಗ್ಬೇಕಾದ್ರೆ ಅವರಿಗೆ ಡೈರೆಕ್ಟ್ ಕ್ಲಾಸ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಅವರು ಆಫೀಸಲ್ಲೇ ಹೋಗಿ ಕೇಳಬೇಕು. ಸೊ ಇಂತಿಂತ ಸ್ಟೂಡೆಂಟ್ ಇದ್ದಾರೆ, ನಾನು ಅವರ ಪೇರೆಂಟ್ಸ್, ನಾನು ಅವರ ಸಂಬಂಧಿಕರು ಯಾರು ಆಗಿದ್ದೇನೆ, ನನಗೆ ಇಂತಿಂತವರನ್ನು ಮೀಟ್ ಆಗ್ಬೇಕಂತ ಹೇಳಿ. ಸೊ ಯಾರು ಇಂಟರ್ಫೇಸ್ ಕಾಲೇಜಿಗೆ ನಿಮ್ಮ ಪೇರೆಂಟ್ಸ್ ಅವರು ನಿಮ್ಮ ಸಂಬಂಧಿಕರು ಬಂದ್ರೆ ಅವರು ಯಾರು ಇಂಟರ್ಫೇಸ್ ಮಾಡ್ತಾರೆ? ಆಫೀಸಲ್ಲಿ ಇದ್ದವರು ಇಂಟರಾಕ್ಟ್ ಮಾಡ್ತಾರೆ. ಸೊ ಅವ್ರ ಕಾಲೇಜ್ ಆಫೀಸಿಗೆ ಹೋಗಿ ಅಲ್ಲಿ ವಿಚಾರ ವಿನಿಮಯ ಮಾಡ್ತಾರೆ. ಅದೇ ರೀತಿ ನಿಮ್ಮ ಪ್ರೋಗ್ರಾಮ್ ಯುನಿಕ್ಸ್ ಕರ್ನಲ್ ಒಟ್ಟು ಇಂಟರಾಕ್ಟ್ ಮಾಡ್ಬೇಕಾದ್ರೆ ಯಾರೊಟ್ಟು ವಿಚಾರ ವಿನಿಮಯ ಮಾಡುತ್ತದೆ? ಅದು ಸಿಸ್ಟಮ್ ಕಾಲ್ ಇಂಟರ್ಫೇಸ್ ಒಟ್ಟು ಇಂಟರಾಕ್ಟ್ ಮಾಡುತ್ತದೆ. ಅದು ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದು ಆರ್ ಲೈಬ್ರರಿ ಫಂಕ್ಷನ್ ಇಂದ ಕಾಲ್ ಮಾಡಬಹುದು. ಸೊ ಇದು ಡೈರೆಕ್ಟ್ ಆಗಿ ಕಾಲ್ ಮಾಡುದು ಅಂತ ಹೇಳಿದ್ರೆ ಏನು? ಸೊ ನಿಮ್ಮಲ್ಲಿ ಹಲವಾರು ಮಂದಿ ಅಸೆಂಬ್ಲಿ ಲೆವೆಲ್ ಪ್ರೋಗ್ರಾಮ್ಸ್ ಬರೆದಿದ್ದೀರಾ. ಈ ಅಸೆಂಬ್ಲಿ ಲೆವೆಲ್ ಅಲ್ಲಿ ನೀವು ಡೈರೆಕ್ಟ್ಲಿ ಇಂಟರಾಕ್ಟ್ ವಿತ್ ದಿ ಕರ್ನಲ್ ಆಲ್ ಟುಗೆದರ್. Or even most of us have written C programs which has library functions which in turn interact with the kernel. So now system call ನ ಬಗ್ಗೆ ನೋಡು. So ನಿಮ್ಗೆ ಗೊತ್ತಿದ್ದಾಗೆ system call ಏನು? It is similar to a function call in C program. ನಾವು ಹೇಗೆ C ಅಲ್ಲಿ SQRT ಬರೀತೇವೆ, ಹೇಗೆ C ಅಲ್ಲಿ ದಿ ಸೈನ್, ಕಾಸ್, ಟ್ಯಾನ್ ಅಂತ ಫಂಕ್ಷನ್ ಬರೀತೇವೆ, ಅದೇ ಸೇಮ್ ರೀತಿಯಲ್ಲಿ ಯು ಆರ್ ಕಾಲಿಂಗ್ ದಿ ಸಿಸ್ಟಮ್ ಫಂಕ್ಷನ್. ದಟ್ಸ್ ಆಲ್. ಯು ಆರ್ ಜಸ್ಟ್ ಕಾಲಿಂಗ್. ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಒಂದು ಫಂಕ್ಷನ್ ಕಾಲ್ ಮಾಡ್ತೀರಾ. ಓಕೆ.
ಅದೇ ರೀತಿಯಲ್ಲಿ ನಮ್ಗೆ ಗೊತ್ತಿದೆ ಲೈಬ್ರರೀಸ್ ಅನ್ನು ತೋರಿಸಿದ್ದೇನೆ ನಾನು ಇಲ್ಲಿ. ಲೈಬ್ರರೀಸ್ ಯಾವುದು? ಲೈಬ್ರರಿ. ಸೊ ಇಲ್ಲಿ ನೀವು ಡೈರೆಕ್ಟ್ ಕಾಲ್ ಮಾಡ್ಬೋದು ಆರ್ ಲೈಬ್ರರೀಸ್ ಅಂತ ಕಾಲ್ ಮಾಡ್ಬೋದು. ಸೊ ಲೈಬ್ರರೀಸ್ ಏನ್ ಮಾಡ್ತದೆ? ಸೊ ಲೈಬ್ರರೀಸ್ ಮ್ಯಾಪ್ ದೀಸ್ ಫಂಕ್ಷನ್ಸ್. ಸೊ ನಿಮ್ಮ ಸಿ ಅಲ್ಲಿ ಸ್ಕ್ಯಾನ್ ಎಫ್ ಆಗಬಹುದು, ಪ್ರಿಂಟ್ ಎಫ್ ಆಗಬಹುದು. ಸೊ ಈ ಫಂಕ್ಷನ್ ಗಳು ಏನ್ ಮಾಡುತ್ತೆ? ದಿ ಮ್ಯಾಪ್ ದಿ ಕಾಲ್ ಟು ದಿ ಪ್ರಿಮಿಟಿವ್ಸ್ ನೀಡೆಡ್ ಟು ಇಂಟರಾಕ್ಟ್ ವಿತ್ ದಿ ಆಪರೇಟಿಂಗ್ ಸಿಸ್ಟಮ್. ಸೊ ನೀವು ಈ ಒಂದು ನೀವು ಏನ್ ಮಾಡಿದಿರಿ? ಸ್ಕ್ಯಾನ್ ಎಫ್ ಫಂಕ್ಷನ್ ಕಾಲ್ ಮಾಡಿದಿರೋ, ಪ್ರಿಂಟ್ ಎಫ್ ಕಾಲ್ ಮಾಡಿದಿರಾ, ಅದು ಇಂಟರ್ನ್ ಏನ್ ಮಾಡ್ತದೆ? ಆ ಫಂಕ್ಷನ್ ಸಂಹಾವ್ ಯಾವುದೇ ಒಂದು ರೀತಿಯಲ್ಲಿ ಹೋಗಿ ನಿಮ್ಮ ಕರ್ನಲ್ ಟು ಇಂಟರಾಕ್ಟ್ ಆಗುತ್ತೆ, ಆರ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಟು ಆಗುತ್ತೆ. ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಸೆಂಬ್ಲಿ ಲೆವೆಲ್ ಪ್ರೋಗ್ರಾಮ್ may directly invoke the system call, but other programs that we are writing in C or C++ generally uses library functions like io.h or console io.h or anything kind of functions that interact with the system interface. ಈಗ ನಾವು ನೆಕ್ಸ್ಟ್ ಪೀಸ್ ನೋಡುವ. ಸೊ ನಮ್ಗೆ ಈಗ ಫಸ್ಟ್ ಪಾರ್ಟ್ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ಸೊ ನಮ್ಮ ಪ್ರೋಗ್ರಾಮ್ಸ್ ಕರ್ನಲ್ ಟು ಇಂಟರಾಕ್ಟ್ ಮಾಡಬೇಕಾದ್ರೆ ಈ ಇಂಟರ್ಫೇಸ್ ಇದೆ ಅಂತ ಗೊತ್ತಾಯ್ತು, ಸಿಸ್ಟಮ್ ಕಾಲ್ ಇಂಟರ್ಫೇಸ್ ಇದೆ ಅಂತ ಗೊತ್ತಾಯ್ತು. ಸೊ ಈಗ ನೆಕ್ಸ್ಟ್ ಫಂಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಎರಡು ಪೀಸ್ ಇದೆ. ನಾನು ಹೇಳಿದ್ದೇನೆ ಮೇಜರ್ ಪಾರ್ಟ್. ಒಂದು ಯಾವುದು? ಫೈಲ್ ಸಬ್ ಸಿಸ್ಟಮ್ ಅಂತ ಒಂದು ಮೇಜರ್ ಪಾರ್ಟ್ ಇದೆ, ಇನ್ನೊಂದು ಪ್ರೋಸೆಸ್ ಕಂಟ್ರೋಲ್ ಸಬ್ ಸಿಸ್ಟಮ್ ಅಂತ ಮೇಜರ್ ಪಾರ್ಟ್ ಇದೆ. ಇವುಗಳು ಎರಡು ಮೇಜರ್ ಪಾರ್ಟ್. ನಿಮ್ಮ ಯುನಿಕ್ಸ್ ಕರ್ನಲ್ ಅಲ್ಲಿ ಅವುಗಳು ಎರಡು ಮಾತ್ರ ಮೇಜರ್ ಪಾರ್ಟ್ ಆಗಿರುತ್ತೆ. So let us look at the first one, that is the file subsystem. So the word itself says the file subsystem ಅಂತ ಹೇಳಿದ್ರೆ ಅವುಗಳು ಫೈಲ್ಸ್ ಟು ಇಂಟರಾಕ್ಟ್ ಆಗುತ್ತೆ. ಸೊ ಫೈಲ್ಸ್ ಎಲ್ಲಿ ಸ್ಟೋರ್ ಆಗುತ್ತೆ? ಫೈಲ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಫೈಲ್ಸ್ ಗಳು ನಾವು ಎಲ್ಲಿ ಸ್ಟೋರ್ ಮಾಡ್ತೇವೆ? ಫೈಲ್ಸ್ ಗಳನ್ನು ನಾವು ಡಿಸ್ಕ್ ಅಲ್ಲಿ ಸ್ಟೋರ್ ಮಾಡ್ತೇವೆ. ಡಿಸ್ಕ್ ಏನು? ಆಫ್ಟರ್ ಆಲ್ ಡಿಸ್ಕ್ ಇಸ್ ಎ ಹಾರ್ಡ್ವೇರ್. ಸೊ ಸಂಹವ್ ಈ ಫೈಲ್ ಸಬ್ ಸಿಸ್ಟಮ್ ಏನ್ ಮಾಡ್ಬೇಕು? ಯಾವುದೇ ಒಂದು ರೀತಿಯಲ್ಲಿ ಅದು ಹಾರ್ಡ್ವೇರ್ ಟು ಇಂಟರಾಕ್ಟ್ ಮಾಡಬೇಕು. ಓಕೆ, ಸೊ ಆದ್ರೆ ನಿಮ್ಗೆ ಗೊತ್ತಿದೆ ಹಾರ್ಡ್ವೇರ್ ಟು ಡೈರೆಕ್ಟ್ ಇಂಟರಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾರ್ಡ್ವೇರ್ ಟು ಇಂಟರಾಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಕಂಟ್ರೋಲ್ ಇರ್ಬೇಕು. ಇಲ್ಲಾಂದ್ರೆ ಯಾರು ಬೇಕಾದ್ರೆ ಬೇಕಾಬಿಟ್ಟಿ ಹೋಗಿ ಹಾರ್ಡ್ವೇರ್ ಅನ್ನು ಆಕ್ಸೆಸ್ ಮಾಡಿದ್ರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ಪ್ರಿಂಟರ್ ಅಲ್ಲಿ ನಾನು ಪ್ರಿಂಟ್ ಮಾಡುವಾಗ ನಿಮ್ಮ ಪ್ರೋಗ್ರಾಮ್ ಬಂದು ಪ್ರಿಂಟ್ ಮಾಡಿತ್ತು ಅಂತ ಹೇಳಿದ್ರೆ, ನನ್ನ ಅರ್ಧ ಪೇಜ್ ಪ್ರಿಂಟ್ ಆಗಿದೆ, ನಿಮ್ಮ ಅರ್ಧ ಪೇಜ್ ಪ್ರಿಂಟ್ ಆಗಿದೆ ಅಂತ ಹೇಳಿದ್ರೆ ಅದು ಯೂಸ್ಲೆಸ್ ಆಗುತ್ತೆ. ಸೊ ಒಂದು ಕಂಟ್ರೋಲ್ ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಕೆಳಗೆ ನೋಡಿ ಹಾರ್ಡ್ವೇರ್ ಕಂಟ್ರೋಲ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ಮಾತನಾಡ್ತೇನೆ ಮತ್ತೆ. ಸೊ ಫಸ್ಟ್ ನೋಡುವ ನಿಮ್ಮ ಹತ್ರ ಏನಿದೆ. ಸೊ ಒಂದು ವೇಳೆ ನಿಮ್ಮ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ನೋಡಿ, ಕರ್ನಲ್ಗೆ ಹೇಳಿದ್ರೆ ನನ್ಗೆ ಇಂತೆಂತ ಡೇಟಾ ರೀಡ್ ಮಾಡಬೇಕು. ಸೊ ಐ ವಾಂಟ್ ಟು ರೀಡ್ ಫ್ರಮ್ ದಿ ಫೈಲ್ ಆರ್ ಐ ವಾಂಟ್ ಟು ರೈಟ್ ಟು ಎ ಫೈಲ್ ಅಂತ ಹೇಳಿದ್ರೆ ಏನಾಗುತ್ತೆ? ಸೊ ಈ ಟೈಪ್ ಆಫ್ ರೀಡ್ ಅಂಡ್ ರೈಟ್ ಅಂತ ಇದ್ರೆ ಆ ಫಂಕ್ಷನ್ ಕಾಲ್ ಏನ್ ಮಾಡ್ತದೆ? ಇಂಟರ್ನ್ ಫೈಲ್ ಸಿಸ್ಟಮ್ ಟು ಇಂಟರಾಕ್ಟ್ ಮಾಡುತ್ತೆ. ಸೊ ಒಂದು ವೇಳೆ ನಿಮ್ಗೆ ಫೈಲ್ ಅನ್ನು ರೀಡ್ ಮಾಡಬೇಕು, ರೈಟ್ ಮಾಡಬೇಕು, ಮಾಡಿಫೈ ಮಾಡಬೇಕು, ಡಿಲೀಟ್ ಮಾಡಬೇಕು, ಅವ್ರು ಏನೋ ಮಾಡ್ಬೇಕಂತಾದ್ರೆ ಫೈಲ್ ರಿಲೇಟೆಡ್ ಆಕ್ಟಿವಿಟಿ ಮಾಡ್ತೀರಾ ಅಂತ ಆದ್ರೆ ಫೈಲ್ ಸಿಸ್ಟಮಿಗೆ ಬರುತ್ತೆ. ಸೊ ಫೈಲ್ ಸಿಸ್ಟಮ್ ಅಲ್ಲಿ ಎರಡು ರೀತಿಯದ್ದಿದೆ. ಒಂದು ನಮಗೆ ಗೊತ್ತಿದ್ದಾಗೆ ಬ್ಲಾಕ್ ಡಿವೈಸಸ್ ಅಂತ ಇರುತ್ತದೆ, ಕ್ಯಾರೆಕ್ಟರ್ ಡಿವೈಸಸ್ ಅಂತ ಇರುತ್ತೆ. ಬ್ಲಾಕ್ ಡಿವೈಸಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದು ವೆರಿ ಸಿಂಪಲ್, ಇಟ್ಸ್ ನಾಟ್ ವೆರಿ ಕಾಂಪ್ಲಿಕೇಟೆಡ್. ಅಟ್ ಎ ಟೈಮ್ ಯು ಇಂಟರಾಕ್ಟ್ ವಿತ್ ದಿ ಬ್ಲಾಕ್. ಸೊ ನಿಮ್ಮ ಹತ್ರ ಒಂದು ಬ್ಲಾಕ್ ಆಫ್ ಕಂಟೆಂಟ್ ಅನ್ನು ರೀಡ್ ಮಾಡ್ತೀರಾ, ರೈಟ್ ಮಾಡ್ತೀರಾ. ಒಂದು ಪೀಸ್, ಒಂದು ಚಂಕ್ ಅಂತ ಹೇಳ್ತೇವೆ, ಒಂದು ತುಂಡು. ಓಕೆ, ಅದನ್ನು ಬರೀತೀರಾ, ಅದನ್ನು ರೀಡ್ ಮಾಡ್ತೀರಾ. ಸೊ ಅಟ್ ಎ ಟೈಮ್ ಬ್ಲಾಕ್ ಅನ್ನು ರೀಡ್ ಮಾಡ್ತಾರೆ. ಹೋಪ್ ಯು ಗಾಟ್ ಅ ಬ್ಲಾಕ್, ಒಂದು ಇಟ್ಟಿಗೆದು ತುಂಡಿದಾಗೆ ಒಂದು. ಓಕೆ, ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ ಅನ್ನು ರೀಡ್ ಮಾಡ್ತೀರಂತ ಆದ್ರೆ ಅದಕ್ಕೆ ಕ್ಯಾರೆಕ್ಟರ್ ಡಿವೈಸ್ ಅಂತ ಹೇಳ್ತೇವೆ. ಸೊ ಯಾವುದು ಕ್ಯಾರೆಕ್ಟರ್ ಡಿವೈಸ್ ಆಗಿರುತ್ತೆ? ಫಾರ್ ಎಕ್ಸಾಂಪಲ್ ವೆರಿ ಸಿಂಪಲ್ ಒನ್ ಈಸ್ ಯುವರ್ ಕೀಬೋರ್ಡ್. ಕೀಬೋರ್ಡ್ ಇಸ್ ಎ ಕ್ಯಾರೆಕ್ಟರ್ ಡಿವೈಸ್. ಒಂದು ಅಟ್ ಎ ಟೈಮ್ ನೀವು ಒಂದೊಂದು ಕೀ ಟೈಪ್ ಮಾಡ್ತೀರಾ. ಅದೇ ರೀತಿ ನಿಮ್ಮ ಹಾರ್ಡ್ ಡಿಸ್ಕ್ ಅಂತ ಕೇಳಿದ್ದೀರಾ ನೀವು, ಹಾರ್ಡ್ ಡಿಸ್ಕ್ ಅಂತ ನೋಡಿದ್ದೀರಾ ನೀವು. ಸೊ ಹಾರ್ಡ್ ಡಿಸ್ಕ್ ಇಸ್ ಎ ಬ್ಲಾಕ್. ನಿಮ್ಗೆ ಗೊತ್ತಿದೆ ಅಟ್ ಎ ಟೈಮ್ ಒಂದು ಸೆಕ್ಟರ್ ಅನ್ನೇ ರೀಡ್ ಮಾಡಿ ಬಿಡುತ್ತೆ. ನಾಟ್ ಒನ್ ಸೆಕ್ಟರ್, 4 ಸೆಕ್ಟರ್ ಅನ್ನು ಒಂದು ಅಟ್ ಎ ಟೈಮ್ ಮೇ ಬಿ ರೀಡ್ ಮಾಡಬಹುದು. ಸೊ ಅಟ್ ಎ ಟೈಮ್ ಒಂದೊಂದು ಬ್ಲಾಕ್ ಹಾರ್ಡ್ ಡಿಸ್ಕ್ ಇಂದಾಗಿ. ಸೊ ನಿಮ್ಮ ಡಿಸ್ಕ್ ಇರುತ್ತೆ ಅಲ್ಲ, ಸೊ ಈ ಡಿಸ್ಕ್ ಅಲ್ಲಿ ಏನು ಇರುತ್ತೆ? ಈ ಡಿಸ್ಕ್ ಇದು ಒಂದು ಬ್ಲಾಕ್ ಅನ್ನು ರೀಡ್ ಮಾಡುತ್ತೆ. ಒಂದು ಕ್ಯಾರೆಕ್ಟರ್ ನೀವು ಡಿಸ್ಕ್ ಹತ್ರ ಹೇಳಿದ್ರೆ, ಹಾರ್ಡ್ ಡಿಸ್ಕ್ ಹತ್ರ ಹೇಳಿದ್ರೆ, ಒಂದೇ ಒಂದು ಕ್ಯಾರೆಕ್ಟರ್ ರೀಡ್ ಮಾಡಂತ ಹಾರ್ಡ್ ಡಿಸ್ಕ್ ಇಂದ ರೀಡ್ ಮಾಡಂತ ಹೇಳಿದ್ರೆ ಅದೇ ಹೇಳ್ತೇವೆ ಒಂದೊಂದು ಕ್ಯಾರೆಕ್ಟರ್ ರೀಡ್ ಮಾಡಲ್ಲ, ನನಗೆ ಫುಲ್ ಬ್ಲಾಕ್ ರೀಡ್ ಮಾಡಿ ಕೊಡ್ತೇನೆ, ಅದರಿಂದ ನಿಮಗೆ ಬೇಕಾದ ಒಂದೊಂದು ಕ್ಯಾರೆಕ್ಟರ್ ತಗೊಳ್ಕೊಳ್ಳುತ್ತೇವೆ. ನಮಗೆ ಒಂದೊಂದು ರೀಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಟ್ ಎ ಟೈಮ್ ನಾನು ಒಂದು ಬ್ಲಾಕ್ ಕೊಡ್ತೇನೆ. ಸೊ ಒಂದು ವೇಳೆ ನಿಮ್ಮ ಡಿಸ್ಕ್ ಇಂದಾಗಿ ನಿಮ್ಮ ಹಾರ್ಡ್ ಡಿಸ್ಕ್ ಇದೆ, ಸೊ ಒಂದು ವೇಳೆ
ನಿಮ್ಮ ಡಿಸ್ಕ್ ಇಂದಾಗಿ ಒಂದು ಬ್ಲಾಕ್ ರೀಡ್ ಮಾಡಿದಿರಿ ಅಂತ ಹೇಳಿದ್ರೆ ಇದರಿಂದ ನೀವು ಒಂದು ಕ್ಯಾರೆಕ್ಟರ್ ರೀಡ್ ಮಾಡ್ಬೇಕಾದ್ರೆ ಒಂದು ಕ್ಯಾರೆಕ್ಟರ್ ರೈಟ್ ಮಾಡ್ಬೇಕಂತ ತುಂಬಾ ಕಷ್ಟ ಇದೆ. ಸೊ ನೀವು ಇದನ್ನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಬ್ಲಾಕ್ ಅನ್ನು ತಂದು ಬಫರ್ ಅಲ್ಲಿ ಇಡ್ತೀರಾ. ನಿಮ್ಗೆ ಈ ವರ್ಡ್ ಗೊತ್ತಿದೆ ಬಫರ್ ಅಂತ ಹೇಳಿದ್ರೆ. ಸೊ ಈ ಡೇಟಾ ತಂದು ನೀವು ಬಫರ್ ಅಲ್ಲಿ ಇಡ್ತೀರಾ. ಓಕೆ, ಅದೇ ರೀತಿ ನಿಮ್ಮ ಫೈಲ್ ಅನ್ನು ರೈಟ್ ಮಾಡ್ಬೇಕಂತ ಹೇಳಿದ್ರೆ ಸೊ ಒಂದೊಂದು ಕ್ಯಾರೆಕ್ಟರ್ ನೀವು ಬರೀಲಿಕ್ಕೆ ಹೇಳಿದ್ರೆ ಹಾರ್ಡ್ ಡಿಸ್ಕ್ ಗೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾರ್ಡ್ ಡಿಸ್ಕ್ ಏನೋ ನೀವು ಬರೀರಿ ಅಂತ ಹೇಳುವಾಗ ಫೈಲ್ ಸಿಸ್ಟಮ್ ಏನು ಸಬ್ ಸಿಸ್ಟಮ್ ಏನ್ ಮಾಡ್ತಾನೆ ಅದನ್ನೊಂದು ಬಫರ್ ಅಲ್ಲಿ ಇರ್ತದೆ. ಮತ್ತು ಬಫರ್ ಫುಲ್ ಆದ ಕೂಡಲೇ ಅಟ್ ಎ ಟೈಮ್ ಎಲ್ಲವನ್ನು ತಗೊಂಡೋಗಿ ಡಿಸ್ಕ್ ಅಲ್ಲಿ ಬರೆದು ಬಿಡುತ್ತೆ. ಸೊ ಇದು ಐಡಿಯಾ ನಿಮ್ಗೆ ಗೊತ್ತಿದೆ ಬಫರ್ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ. ಸೊ ಅದರ್ವೈಸ್ ನಾವು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಬಫರ್ ಇಲ್ಲದಿದ್ರೆ ಒಂದೊಂದು ಸಾರಿ ರೀಡ್ ಮಾಡ್ಲಿಕ್ಕೆ ಒಂದೊಂದು ಸಾರಿ ರೈಟ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕೆ ನಿಮ್ಗೆ ಗೊತ್ತಿದೆ ಈ ವೆದರ್ ಇಟ್ ಇಸ್ ಎ ಹಾರ್ಡ್ ಡಿಸ್ಕ್, ವೆದರ್ ಇಟ್ ಈಸ್ ಎ ಕೀಬೋರ್ಡ್ ಆರ್ ವೆದರ್ ಇಟ್ ಈಸ್ ಸಮಥಿಂಗ್, ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಆರ್ ಆಲ್ವೇಸ್ ಸ್ಲೋ as compared to the speed of the primary or as well as the speed of the microprocessor. It is incompatible with the speed of the microprocessor. So ಒಂದೊಂದು ಕ್ಯಾರೆಕ್ಟರ್ ರೀಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ತುಂಬಾನೇ ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ರೀಡಿಂಗ್ ಸ್ಲೋ ಇರುತ್ತೆ, ಅದು ಸರ್ಚ್ ಮಾಡಬೇಕು ಸೆಕ್ಟರ್ ಇಂದಾಗಿ, ಅಲ್ಲಿಂದಾಗಿ ಪರ್ಟಿಕ್ಯುಲರ್ ರೀಡ್ ಮಾಡಬೇಕು, ಯಾವ್ದೋ ಒಂದು ಟ್ರ್ಯಾಕಿಗೆ ಹೋಗ್ಬೇಕು, ಟ್ರ್ಯಾಕ್ ಅಲ್ಲಿ ಹೋಗಿ ಅದು ಸೆಕ್ಟರ್ಗೆ ಹೋಗ್ಬೇಕು, ಆ ಸೆಕ್ಟರ್ ಇಂದ ರೀಡ್ ಮಾಡ್ಬೇಕು. ನೀವು ದಿ ಹಾರ್ಡ್ ಡಿಸ್ಕ್ ನ ಬಗ್ಗೆ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಿ ನೀವು. ಸೊ ಇದು ಗೊತ್ತಿದೆ ನಿಮ್ಗೆ. ಸೊ ನಾವು ಬ್ಲಾಕ್ ಡಿವೈಸ್ ಗೆ ಬರೆಯುವಾಗ ಬ್ಲಾಕ್ ಡಿವೈಸ್ ಇಂದ ರೀಡ್ ಮಾಡುವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಬಫರ್ ಅಲ್ಲಿ ಇರ್ತೀವಿ, ಕ್ಯಾಶ್ ಅಲ್ಲಿ ಇರ್ತೀವಿ. ಸೊ ನಮ್ಗೆ ಏನಾದ್ರೂ ನಿಮ್ಮ ಪ್ರೋಗ್ರಾಮ್ ನೀವು ಇಲ್ಲಿ ಯೂಸರ್ ಪ್ರೋಗ್ರಾಮ್ ಬರ್ದಿದ್ದೀರಿ ಅದು ಏನಂತ ಹೇಳಿದ್ರೆ ಓಕೆ ನನ್ನ ಹೆಸರು ಇದೆ, ನನ್ನ ಹೆಸರನ್ನು ನೀನು ರೈಟ್ ಮಾಡ್ಬೇಕಂತ ಹೇಳಿ ಅದು ಎಲ್ಲಿ ಹೋಯ್ತು ಸಬ್ ಫೈಲ್ ಸಬ್ ಸಿಸ್ಟಮ್ ಗೆ ಹೋಯ್ತು, ಅದು ಬಫರ್ ಅಲ್ಲಿ ತಂದಿಟ್ಟಿತ್ತು. ಈ ಬಫರ್ ಇಂದಾಗಿ ನಿಮ್ಮ ಡಿಸ್ಕ್ ಗೆ ಬರಿಬೇಕು. ಸೊ ಡಿಸ್ಕ್ ಗೆ ಬರಿಬೇಕಂತ ಆದ್ರೆ ಡಿಸ್ಕ್ ಅನ್ನು ಕಂಟ್ರೋಲ್ ಮಾಡಬೇಕು. ಸೊ ಈ ಡಿಸ್ಕ್ ಅನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ಡಿವೈಸ್ ಡ್ರೈವರ್ಸ್. ಸೊ ಡ್ರೈವರ್ ಅಂದ್ರೆ ಗೊತ್ತಿದೆ ನಿಮಗೆ, ಬಸ್ ಅಲ್ಲಿ ಡ್ರೈವರ್ ಇರ್ತಾರೆ, ರಿಕ್ಷಾದಲ್ಲಿ ಡ್ರೈವರ್ ಇರ್ತಾರೆ, ಮೇ ಬಿ ಕಾರಲ್ಲಿ ಡ್ರೈವರ್ಸ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಆ ವೆಹಿಕಲ್ ಅನ್ನು ಒಂದು ರೀತಿಯಾಗಿ ತಗೊಂಡು ಹೋಗ್ತಾರೆ, ಸ್ಲೋ ಆಗ್ಲಿ ಫಾಸ್ಟ್ ಆಗ್ಲಿ ಅಲ್ಲಿ ಇಲ್ಲಿ ಹೇಗಾದ್ರೆ ತಗೊಂಡು ಹೋಗ್ತಾರೆ. ಸೊ ಅದೇ ರೀತಿ ಹಾರ್ಡ್ವೇರ್ ಇರ್ತದೆ, ಹಲವಾರು ಹಾರ್ಡ್ವೇರ್ ಇರ್ತದೆ. ನಿಮ್ಮದು ಹಾರ್ಡ್ ಡಿಸ್ಕ್ ಇರ್ಬೋದು, ಟೇಪ್ ಡ್ರೈವ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಈವನ್ ಡಿಸ್ಪ್ಲೇ ಇರ್ಬೋದು, ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣುವಂಥದ್ದು. ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಸೆಟ್ ಆಫ್ ಸಾಫ್ಟ್ವೇರ್ ಇರ್ತದೆ. ಸೊ ಇವುಗಳಿಗೆ ಏನಂತ ಕರಿತೇವೆ? ಡ್ರೈವರ್ಸ್ ಅಂತ ಕರಿತೇವೆ. ಸೊ ಡ್ರೈವರ್ಸ್ ವಿಲ್ ಡ್ರೈವ್ ಯುವರ್ ಹಾರ್ಡ್ವೇರ್. ಸೊ ಇವುಗಳ ವರ್ಕ್ ಅಂತ ಹೇಳಿದ್ರೆ ನಿಮ್ಮ ಫೈಲ್ ಸಬ್ ಸಿಸ್ಟಮ್ ಇಂದಾಗಿ ಇನ್ಸ್ಟ್ರಕ್ಷನ್ ತಗೊಳ್ತದೆ. ಸೊ ಫೈಲ್ ಸಿಸ್ಟಮ್ ಏನಂತ ಹೇಳ್ತದೆ, ನೋಡಪ್ಪ ನೀನು ಬರಿಬೇಕಂತ. ಸೊ ಹೇಗೆ ಬರೆಯುವುದು? ನಿಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ ಎಷ್ಟು ಡಿಸ್ಕ್ ನಿಮ್ಗೆ ಗೊತ್ತಿದೆ, ನೀವು ಹಾರ್ಡ್ ಡಿಸ್ಕ್ ನಮಗೆ ಸ್ಟ್ರಕ್ಚರ್ ಕಲ್ತಿದ್ದೀರಿ. ಹಾರ್ಡ್ ಡಿಸ್ಕ್ ಅಲ್ಲಿ ಹಲವಾರು ಡಿಸ್ಕ್ ಗಳಿರುತ್ತೆ, ಪ್ಲಾಟರ್ಸ್ ಅಂತ ಕಲ್ತಿದ್ದೀರಿ ನೀವು. ಸೊ ಯಾವ ಡಿಸ್ಕ್ ಅಲ್ಲಿ ಎಲ್ಲಿ ಬರಿಬೇಕು ಹೇಗೆ ಗೊತ್ತಾಗುತ್ತೆ? ಎಲ್ಲಿದೆ, ಎಷ್ಟು ಡಿಸ್ಕ್ ಇದೆ, ಎಷ್ಟು ಟ್ರ್ಯಾಕ್ ಇದೆ, ಎಷ್ಟು ಸೆಕ್ಟರ್ ಇದೆ, ಎಷ್ಟು ಸ್ಪೀಡ್ ಅಲ್ಲಿ ರೊಟೇಟ್ ಆಗಬೇಕು, ಇದನ್ನು ಎಲ್ಲ ಕಂಟ್ರೋಲ್ ಮಾಡುವವರು ಯಾರು? ಇದನ್ನು ಕಂಟ್ರೋಲ್ ಮಾಡುವವರು ಡ್ರೈವರ್ಸ್. ಸೊ ಈ ಡ್ರೈವರ್ಸ್ ಕೆಲಸ ಏನಂತ ಹೇಳಿದ್ರೆ ಅದು ಕಾಂಪ್ಲಿಕೇಟೆಡ್. ಸೊ ನಿಮ್ಗೆ ಗೊತ್ತಿದೆ, ನೀವು ಇಲ್ಲಿಂದಾಗಿ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತೀರಾ, ನೀವು ಬಸ್ಸಲ್ಲಿ ಹೋಗುವಾಗ ಹಲವಾರು ರೋಡ್ ಸರಿ ಇಲ್ಲ ಅಂತ ಹೇಳಿದ್ರೆ ಡ್ರೈವರ್ ಕಂಟ್ರೋಲ್ ಮಾಡ್ತಾರೆ. ಮುಂದಿಂದಾಗಿ ಯಾರಾದ್ರೆ ತಪ್ಪಿ ರಾಂಗ್ ಸೈಡ್ ಅಲ್ಲಿ ಬಂದ್ರು ಡ್ರೈವರ್ ಕಂಟ್ರೋಲ್ ಮಾಡ್ತಾರೆ. ಸೊ ಡ್ರೈವರ್ ನಿಮಗೆ ನೀವು ಕಂಫರ್ಟೇಬಲ್ ಅಲ್ಲಿ ಇರ್ತೀರಿ, ನೀವು ಬಸ್ಸಲ್ಲಿ ಸೀಟಲ್ಲಿ ಒಳ್ಳೇದು ಆರಾಮದಲ್ಲಿ ಕೂತ್ಕೊಂಡಿದ್ದೀರಿ ನೀವು, ಆದ್ರೆ ಡ್ರೈವರ್ ಕಷ್ಟಪಟ್ಟು ಬಸ್ ತಗೊಂಡು ಹೋಗ್ತಾರೆ. ಎಲ್ಲ ಕಷ್ಟ ಅವರು ಎದುರಿಸ್ತಾರೆ. ಅದೇ ರೀತಿ ನಿಮ್ಮ ಡಿವೈಸ್ ಡ್ರೈವರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಯಾವ ಸೆಕ್ಟರ್ ಅಲ್ಲಿ ಇದೆ, ಯಾವ ಟ್ರ್ಯಾಕ್ ಅಲ್ಲಿ ಇದೆ, ಇದನ್ನೆಲ್ಲ ನೋಡಿಕೊಳ್ಳೋದು ಯಾರು? ಡಿವೈಸ್ ಡ್ರೈವರ್. ಆದ್ರೆ ಆಪರೇಟಿಂಗ್ ಸಿಸ್ಟಮ್ ಹತ್ರ ಒಳ್ಳೆ ಇಂಟರ್ಫೇಸ್ ಕೊಡುತ್ತೆ. ಆಪರೇಟಿಂಗ್ ಸಿಸ್ಟಮ್ ಜಸ್ಟ್ ಬಂದು ಏನಂತ ಹೇಳುತ್ತೆ, ಅವ್ರ ನಿಮ್ಮ ಫೈಲ್ ಸಬ್ ಸಿಸ್ಟಮ್ ಏನಂತ ಹೇಳಿ ಹೋಗಿ ಇದನ್ನು ಬರಿ ಅಂತೇಳಿ. ಇದು ಹೇಗೆ ಬರೀತೀಯಾ, ಎಲ್ಲಿ ಬರೀತೀಯಾ ನನ್ಗೆ ಗೊತ್ತಿಲ್ಲ. ಸೊ ಇದು ಫೈಲ್ ನೇಮ್. ಫಾರ್ ಎಕ್ಸಾಂಪಲ್ ಮೈ ಅಸೈನ್ಮೆಂಟ್ ಅಂತ ಹೇಳಿ ಇದೆ. ಸೊ ಅಸೈನ್ಮೆಂಟ್ .docx ಅಂತ ಇದೆ. ಇದನ್ನ ನೀನು ಬರಿಬೇಕು. ನೀನು ಹಾರ್ಡ್ ಡಿಸ್ಕ್ ಅಲ್ಲಿ ಹೋಗಿ ಬರೀ, ನೀನು ಎಲ್ಲಿ ಬರೀತಿ, ಫಸ್ಟ್ ಬರೀತೀಯಾ, ಲಾಸ್ಟ್ ಬರೀತೀಯಾ, ಇವತ್ತು ಬರೀತೀಯಾ, ನಾಳೆ ಬರೀತೀಯಾ, ನನ್ಗೆ ಏನು ಗೊತ್ತಿಲ್ಲ. ಅದು ಹೋಗಿ ಬರಿಬೇಕು. ನಾಳೆ ನನಗೆ ಮೈ ಅಸೈನ್ಮೆಂಟ್ ಅಂತ ಹೇಳಿದ್ರೆ ನೀನು ಅದನ್ನು ರೀಡ್ ಮಾಡಿ ಕೊಡ್ಬೇಕು ನನಗೆ ಅಂತ ಹೇಳಿ. ಸೊ ಈ ಎಲ್ಲಿ ಬರ್ದಿದೆ, ಇದಕ್ಕೆ ಎಷ್ಟು ಇದು ಕಂಟಿನ್ಯೂಸ್ ಆಗಿದೆಯಾ, ಡಿಸ್ಕಂಟಿನ್ಯೂಸ್ ಆಗಿದೆಯಾ, ಒಂದು ಪಾರ್ಟ್ ಇಲ್ಲಿದೆಯಾ, ಒಂದು ಪಾರ್ಟ್ ಇಲ್ಲಿದೆ, ಹೇಗೆ ಬರೆದಿದ್ದಾರೆ, ಇದನ್ನೆಲ್ಲ ನೋಡಿಕೊಳ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ಕಾಂಪ್ಲಿಕೇಶನ್ ಅನ್ನು ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಫೈಲ್ ಸಿಸ್ಟಮ್ ಅಂತ ನೀವು ಕಲ್ತಿದ್ದೀರಿ. ಫೈಲ್ ಸಿಸ್ಟಮ್ ಅಂತ ಹೇಳಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ
ಸೊ ವಿಂಡೋಸ್ ಅಲ್ಲಿ ನೀವು ಏನಂತ ಹೇಳ್ತಾರೆ, NTFS ಅಂತ ಹೇಳ್ತಾರೆ, ಆರ್ ಅಟ್ ಲೀಸ್ಟ್ ಫ್ಯಾಟ್ ಅಂತ ಫೈಲ್ ಸಿಸ್ಟಮ್ ಕೇಳಿದ್ದೀರಾ. ರೇಸರ್ FS ಅಂತ ಫೈಲ್ ಸಿಸ್ಟಮ್ ಕೇಳಿದ್ರ, ಹಲವಾರು ಫೈಲ್ ಸಿಸ್ಟಮ್ಸ್ ಇದೆ. ಸೊ ಈ ಫೈಲ್ ಸಿಸ್ಟಮ್ಗಳು ಏನು ಮಾಡುತ್ತೆ, ದೇ ವಿಲ್ ಸ್ಟೋರ್, ದೇ allow us to store and retrieve the data in an efficient way. Okay, and they do it very transparently, hiding all the details, all the complication of writing, reading and all those things. They do that thing, but for us it is just the name of the file or name of the folder or something, and we just store it and we are going to retrieve it back. So let's look at all these things in depth. So now nodideve file system anta ಏನು ಮಾಡ್ತದೆ. So file system ಏನು ಮಾಡ್ತದೆ, file system they manage the files. So manage the files ಅಂತ ಹೇಳಿದ್ರೆ ಏನು, ಸೊ ನಮ್ಮ ಡಿಸ್ಕ್ ಅಲ್ಲಿ, ಸೊ ನಮ್ಮ ಡಿಸ್ಕ್ ಇರುತ್ತೆ. ಸೊ ಡಿಸ್ಕ್ ಅಲ್ಲಿ ಸ್ಪೇಸ್ ಅಲೋಕೇಟ್ ಮಾಡ್ತದೆ. ನಾನು ಸೇವ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಿ ಸೇವ್ ಮಾಡ್ತದೆ, ಯಾರು ಆಲ್ರೆಡಿ ಸ್ಟೋರ್ ಮಾಡಿದ್ದಾರೆ ಒಂದು ಡೇಟಾ ಇದೆ, ಅದ್ರ ಮೇಲೆ ಬರೆಯುವುದಿಲ್ಲ, ಎಲ್ಲಿ ಫ್ರೀ ಸ್ಪೇಸ್ ನೋಡುತ್ತೆ. ಸೊ ಅದು ಗೊತ್ತಿರಬೇಕು ಎಲ್ಲಿ ಫ್ರೀ ಸ್ಪೇಸ್ ಇದೆ ಅಂತ ಹೇಳಿ, ಆ ಫ್ರೀ ಸ್ಪೇಸ್ ಅಲ್ಲಿ ನನ್ನ ಡೇಟಾ ಬರೆದು ಬಿಡುತ್ತೆ. ಓಕೆ, ಸೊ ಎಷ್ಟು ಫ್ರೀ ಸ್ಪೇಸ್ ಇದೆ ಅದು ಬೇಕಾಗುತ್ತೆ. ಒಂದು ವೇಳೆ ನಾನು ಈ ಫೈಲ್ ಅನ್ನು ಡಿಲೀಟ್ ಮಾಡಿದೆ ಅಂತ ಹೇಳಿದ್ರೆ, ಇದು ಇಲ್ಲಿ ಡೇಟಾ ಇತ್ತು, ಇದನ್ನು ಫ್ರೀ ಸ್ಪೇಸಿಗೆ ರಿಟರ್ನ್ ಕೊಡಬೇಕು. ಇಲ್ಲದಿದ್ರೆ ಏನಾಗುತ್ತೆ, ಫೈಲ್ ಸಿಂಪ್ಲಿ ತುಂಬಿ ಹೋಗುತ್ತೆ. ನಾನು ಡಿಲೀಟ್ ಮಾಡಿದ್ರೆ ನನಗೆ ಫ್ರೀ ಸ್ಪೇಸ್ ಸಿಕ್ಕಲ್ಲ. ಸೊ ಎಷ್ಟು ಫ್ರೀ ಸ್ಪೇಸ್ ಇದೆ, ಎಲ್ಲಿದೆ, ಯಾವ ರೀತಿ ಆಗಿದೆ, ಕಂಟಿನ್ಯೂಸ್ ಆಗಿದೆ, ಡಿಸ್ಕಂಟಿನ್ಯೂಸ್ ಆಗಿದೆ. ಸೊ ಇದಕ್ಕೆಲ್ಲ ನಾವೇನಂತ ಹೇಳ್ತೇವೆ, ಅಡ್ಮಿನಿಸ್ಟ್ರಿಂಗ್ ದಿಸ್ ಫ್ರೀ ಸ್ಪೇಸ್. ಸೊ ಅಡ್ಮಿನಿಸ್ಟ್ರೇಟಿಂಗ್ ಫ್ರೀ ಸ್ಪೇಸ್ ಈಸ್ ಡನ್ ಬೈ ದಿ ಫೈಲ್ ಸಬ್ಸಿಸ್ಟಮ್. ನೆಕ್ಸ್ಟ್ ಒನ್ ಕಂಟ್ರೋಲ್ ಮಾಡಬೇಕು. ಸೊ ನಮ್ಗೆ ಗೊತ್ತಿದೆ ಯುನಿಕ್ಸ್ ಈಸ್ ಎ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಮೋರ್ ದೆನ್ ಒನ್ ಪರ್ಸನ್ ಕ್ಯಾನ್ ಆಕ್ಸೆಸ್ ದಿ ಯುನಿಕ್ಸ್ ಫೈಲ್ ಸಿಸ್ಟಮ್. ಸೊ ಈಗ ಮೋರ್ ದೆನ್ ಒನ್ ಪರ್ಸನ್ ಆಕ್ಸೆಸ್ ಮಾಡಿದ್ರೆ ಏನಾಗುತ್ತೆ, ಕಂಟ್ರೋಲ್ ಇರಬೇಕಾಗುತ್ತೆ, ಯಾರಿಗೆ ಯಾವ ಆಕ್ಸೆಸ್ ಇದೆ. ಸೊ ಕ್ಯಾನ್ ದೇ ಆಕ್ಸೆಸ್ ಮೈ ಫೈಲ್. ಸೊ ಇದಕ್ಕೆ ಕಂಟ್ರೋಲ್ ಆಕ್ಸೆಸ್ ಅಂತ ಹೇಳ್ತೀವಿ. ಸೊ ಅದರ ಲಾಸ್ಟ್ ಒನ್ ನಿಮ್ಗೆ ಗೊತ್ತಿದೆ, ನಾವು ಖಾಲಿ ಸ್ಟೋರ್ ಮಾಡಿದ್ರೆ ಆಗಲ್ಲ, ನಮ್ಗೆ ಡೇಟಾ ರಿಟ್ರೈವ್ ಮಾಡಬೇಕಾಗುತ್ತೆ. ಸೊ ಇದನ್ನು ರಿಟ್ರೈವ್ ಮಾಡ್ಲಿಕ್ಕೆ ಸಹ ಫೈಲ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಪ್ರೋಸೆಸ್ ಇರುತ್ತೆ. ಸೊ ನಮ್ಗೆ ಇಲ್ಲಿ ಯೂಸರ್ ಪ್ರೋಸೆಸ್, ನಾನು ಹೇಳಿದ್ದೇನೆ ಯೂಸರ್ ಪ್ರೋಸೆಸ್ ಇರುತ್ತೆ. ಸೊ ಈ ಯೂಸರ್ ಪ್ರೋಸೆಸ್ ನಮ್ಮ ಫೈಲ್ ಸಿಸ್ಟಮ್ ಒಟ್ಟು ಯಾವ ರೀತಿ ಇಂಟರಾಕ್ಟ್ ಮಾಡುತ್ತೆ. ಸೊ ಇವುಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ದೇ ಯೂಸ್, ನಿಮ್ಗೆ ಗೊತ್ತಿದೆ ಯೂಸರ್ ಪ್ರೋಸೆಸ್ ಏನ್ ಮಾಡುತ್ತೆ, ಸಿಸ್ಟಮ್ ಕಾಲ್ ಮಾಡುತ್ತೆ. ಯಾವ್ದೆಲ್ಲ ಟೈಪ್ ಇದೆ ಸಿಸ್ಟಮ್ ಕಾಲ್ಸ್ ಇರುತ್ತೆ. ಓಪನ್, ನಿಮ್ಗೆ ಗೊತ್ತಿದೆ ಓಪನ್ ಅಂತ ಹೇಳಿದ್ರೆ ನಿಮ್ಗೆ ಫೈಲ್ ಓಪನ್ ಮಾಡಬೇಕು. ಸೊ ನೀವು CLF ಓಪನ್ ಅಂತ ಹೇಳಿ ಫಂಕ್ಷನ್ ಯೂಸ್ ಮಾಡಿದ್ದೀರಾ, ಎಲ್ಲರೂ ನೆನಪಿರಬೇಕು ನಿಮ್ಗೆ, ಎಫ್ ಓಪನ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡಿದ್ದೀರಾ. ಸೊ ಈ ಓಪನ್ ಮಾಡುವಾಗ ನಿಮ್ಗೆ ಫೈಲ್ ಪಾಯಿಂಟರ್ ಬರುತ್ತೆ, ನಿಮ್ಗೆ ಗೊತ್ತಿದೆ. ಇದು ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಫೈಲ್ ಪಾಯಿಂಟರ್ FP ಅಂತ ಒಂದು ಯೂಸ್ ಮಾಡಿದ್ದೀರಾ ನೀವು. ಮೇ ಬಿ ಇದಕ್ಕೆ ಪಾಯಿಂಟರ್ ಸ್ಟಾರ್ ಏನೋ ಹಾಕಿದಿರಿ, ಅದೆಲ್ಲ ಬೇಡ ನಮಗೆ. ಬಟ್ ನಿಮ್ಗೆ ಗೊತ್ತಿದೆ ಫೈಲ್ ಎಫ್ ಓಪನ್ ಮಾಡುವಾಗ ರೀಡ್ ಮೋಡಲ್ಲಿ ಓಪನ್ ಮಾಡ್ಬೇಕಾ, ರೈಟ್ ಮೋಡಲ್ಲಿ ಓಪನ್ ಮಾಡ್ಬೇಕಾ, ಈ ಮೋಡ್ ಅಲ್ಲಿ ಇರುತ್ತೆ. ಲಾಸ್ಟ್ಗೆ ನೀವು ಏನ್ ಮಾಡಿದ್ರೆ, ಫೈಲ್ ಎಲ್ಲ ಓಪನ್ ಮಾಡಿದ ಮೇಲೆ ಫೈಲ್ ಕ್ಲೋಸ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ಫೈಲ್ ಪಾಯಿಂಟರ್ ಕ್ಲೋಸ್ ಮಾಡಬೇಕು. ಅದೇ ರೀತಿ ರೀಡ್ ಮಾಡ್ಲಿಕ್ಕೆ ರೀಡ್ ಫಂಕ್ಷನ್ ಯೂಸ್ ಮಾಡಿದ್ರೆ, ರೈಟ್ ಮಾಡ್ಲಿಕ್ಕೆ ರೈಟ್ ಫಂಕ್ಷನ್ ಮಾಡಿದ್ರೆ. ವಾಟ್ ಈಸ್ ದ ಸ್ಟೇಟಸ್ ಆಫ್ ದಿ ಫೈಲ್ ನಿಮ್ಗೆ ಗೊತ್ತಾಗ್ಬೇಕಾದ್ರೆ, ಸೊ ಸ್ಟಾಟ್ ರೆಫರ್ಸ್ ಟು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅದು ಸ್ಟೇಟಸ್. ಸ್ಟೇಟಸ್ ಅಂತ ಹೇಳಿದ್ರೆ ನಾವು ಕ್ವೆರಿ ಮಾಡೋದು, ಯಾವ ಅಟ್ರಿಬ್ಯೂಟ್ ಇದೆ, ಇಸ್ ಇಟ್ ರೀಡ್ ಓನ್ಲಿ ಫೈಲ್, ಕ್ಯಾನ್ ಐ ರೈಟ್ ಟು ಎ ಫೈಲ್, ವಾಟ್ ಈಸ್ ಸೈಜ್ ಆಫ್ ದಿ ಫೈಲ್, ಅದನ್ನೆಲ್ಲ ಹೇಳುದು ನಾವು ಸ್ಟೇಟಸ್, ಕರೆಂಟ್ ಸ್ಟೇಟ್ ಆಫ್ ದಿ ಫೈಲ್ ಆರ್ ಕರೆಂಟ್ ಸ್ಟೇಟಸ್ ಆಫ್ ದಿ ಫೈಲ್. ನೆಕ್ಸ್ಟ್ ಒನ್ CH1 ಅಂತ ಹೇಳಿದ್ರೆ ಓನರ್ಶಿಪ್, ಯಾರು ಈ ಫೈಲ್ ಅನ್ನು ಓನ್ ಮಾಡ್ತಿದ್ದಾರೆ. ಸೊ ನನಗೆ ಒಂದು ವೇಳೆ ಓನರ್ಶಿಪ್ ತಗೊಳ್ಬೇಕಾದ್ರೆ, ಓನರ್ಶಿಪ್ ಅಂದ್ರೆ ಹೂ ಇಸ್ ಓನರ್ ಅಂತ ಇನ್ನೊಂದು ಕ್ವಶನ್ ಬರ್ತದೆ. ಸರ್ ಓನರ್ಶಿಪ್ ಅಂದ್ರೆ ಏನಿದ್ರೆ ಏನ್ ಸರ್, ನೀವು ಸೈಟ್ ತಗೊಳ್ತಿದ್ದೀರಾ ಸರ್? ಇಲ್ಲ, ನಾವು ಸೈಟ್ ತಗೊಳ್ಳಿಕ್ಕೆ ಹೋಗಲ್ಲ. ನಾವು ಏನ್ ಮಾಡ್ತೇವೆ, ನಾನು ಫೈಲ್ ಕ್ರಿಯೇಟ್ ಮಾಡಿದ್ರೆ ನಾನು ಓನರ್ ಬೈ ಡಿಫಾಲ್ಟ್. ನಾನು ಒಂದು ಫೈಲ್ ಸೇವ್ ಅಂತ ಹೇಳಿದ್ರೆ ನಾನು ಅದನ್ನು ಕ್ರಿಯೇಟ್ ಮಾಡಿದ್ದು, ಅದಕ್ಕೆ ನಾನು ಓನರ್. ನನಗೆ ಬೇಕಾದ್ರೆ ಬೇರೆಯವರಿಗೆ ಓನರ್ಶಿಪ್ ಕೊಡ್ಬೋದು. ಆರ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ರೂಟ್ಸ್ ಅಂತ ಹೇಳ್ತೇವೆ, ಅಡ್ಮಿನಿಸ್ಟ್ರೇಟರ್ ಬೇಕಾದ್ರೆ ಓನರ್ಶಿಪ್ ತಗೊಳ್ಬಹುದು. ನೆಕ್ಸ್ಟ್ ಒನ್ CHmod ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಯೂಸ್ ಟು ಚೇಂಜ್ ದ ಪರ್ಮಿಷನ್. ಪರ್ಮಿಷನ್ ಏನು, ವೆದರ್ ಐ ಕ್ಯಾನ್ ರೀಡ್, ರೈಟ್, ಎಕ್ಸಿಕ್ಯೂಟ್, ಈ 3 ಪರ್ಮಿಷನ್ ಅನ್ನು ನಮ್ಗೆ ಯಾವಾಗ ಬೇಕಾದ್ರೆ ಆಗ ಫೈಲಿಗೆ ಕೊಡಬಹುದು. ಸೊ ನೆಕ್ಸ್ಟ್ ನಾವು ಏನಂತ ನೋಡಿದ್ದೇವೆ, ಫೈಲ್ ಸಿಸ್ಟಮ್ interacts with the
ಫೈನಲಿ ಫೈಲ್ ಸಿಸ್ಟಮ್ ಏನ್ ಮಾಡಬೇಕು, ಹಾರ್ಡ್ವೇರ್ ಒಟ್ಟು ಇಂಟರಾಕ್ಟ್ ಮಾಡಬೇಕು. ನಿಮ್ಮ ಹಾರ್ಡ್ವೇರ್ ಮೇ ಬಿ ಡಿಸ್ಕ್ ಇರ್ಬೋದು, ಮೇ ಬಿ ಪೆನ್ ಡ್ರೈವ್ ಇರ್ಬೋದು, ಏನು ಇರ್ಬೋದು. ಸೊ ಯಾರೊಟ್ಟು ಇಂಟರಾಕ್ಟ್ ಮಾಡ್ತದೆ, ಫೈಲ್ ಸಿಸ್ಟಮ್ ಡೈರೆಕ್ಟ್ಲಿ ನಿಮ್ಮ ಪೆನ್ ಡ್ರೈವ್ ಒಟ್ಟು ಇಂಟರಾಕ್ಟ್ ಮಾಡಲ್ಲ, ನಿಮ್ಮ ಡಿಸ್ಕ್ ಒಟ್ಟು ಇಂಟರಾಕ್ಟ್ ಮಾಡಲ್ಲ. Instead, the file system will interact with the device drivers. So these device drivers control the activity, the operations of the peripheral devices. ಯಾವ ರೀತಿ ಕಂಟ್ರೋಲ್, ಯಾವ ರೀತಿ ಡಿಸ್ಕ್ ಅಲ್ಲಿ ಬರಿಬೇಕು, ಹೇಗೆ ಬರಿಬೇಕು, ಪೆನ್ ಡ್ರೈವ್ ಅಲ್ಲಿ ಆದರೆ ಹೇಗೆ ಬರಿಬೇಕು. ಸೊ to drive, in other words, to drive a pen drive or your hard disk or your tape drive or anything, you need a driver. ನಮಗೆ ಎರಡು ಟೈಪ್ ಇದು ಆಕ್ಸೆಸ್ ಬರುತ್ತೆ. ಒಂದು ಬ್ಲಾಕ್ ಆಕ್ಸೆಸ್, ಬಲ್ಕ್ ಆಗಿ ರೀಡ್ ಮಾಡುವಂತದ್ದಾದ್ರೆ, ಫಾರ್ ಎಕ್ಸಾಂಪಲ್ ಟೇಪ್ ಇರುತ್ತೆ, ನಿಮಗೆ ಗೊತ್ತಿದ್ದಾಗೆ ನೀವು ಈಗ ಯೂಸ್ ಮಾಡ್ತಾರೆ ಇಲ್ವಾ. ಸೊ ಒಂದರೊಂದು ಕಾಲದಲ್ಲಿ ಟೇಪ್ ಅಂತ ಬರುತ್ತಿತ್ತು. ಸೊ ಈ ಟೇಪ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಬರುತ್ತಿತ್ತು, ನಿಮ್ಗೆ ಕ್ಯಾಸೆಟ್ ಪ್ಲೇಯರ್ ಅಲ್ಲಿ ಟೇಪ್ ಬರುತ್ತೆ. ಈ ಟೇಪ್ ಅಲ್ಲಿ ನೀವು ಏನಂತ ಹೇಳ್ತೀರಿ, ಸೀಕ್ವೆನ್ಷಿಯಲ್ ಡೇಟಾ ಬರಿತಾ ಇದ್ದೀರಿ, ಒಂದೊಂದು ಬ್ಲಾಕ್ ಅಲ್ಲಿ ಡೇಟಾ ಬರಿತಾ ಇದ್ದೀರಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಟೇಪ್ ಡ್ರೈವ್ ನಿಮಗೆ ನೀವು ಗೊತ್ತಿದ್ರೆ, ನೀವು ಮೇ ಬಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಟೇಪ್ ಅಂತ ಬರ್ತಿತ್ತು. ಈಗ ಬರೋದಿಲ್ಲ, ಅದು ಔಟ್ಡೇಟೆಡ್ ಆಗಿದೆ ಅದು, ಯಾಕೆಂದ್ರೆ ಇಟ್ ಹ್ಯಾಸ್ ಲಾಟ್ ಆಫ್, ಈಗ ಅದು ಇಟ್ ಹ್ಯಾಸ್ ಬಿಕಮ್ ಆಂಟಿಕ್ ಪೀಸ್ ನಾವು, ಈಗ ಇಲ್ಲ ಅದು. ಬಟ್ ಇಫ್ ಯು ಹ್ಯಾವ್ ಎವರ್ ಯೂಸ್ಡ್ ಇಟ್, ಸೊ ದೇ ಆರ್ ಕಾಲ್ಡ್ ಬ್ಲಾಕ್ ಡಿವೈಸಸ್. ಕ್ಯಾರೆಕ್ಟರ್ ಡಿವೈಸ್ ನಿಮ್ಗೆ ಗೊತ್ತಿದೆ, ಕೀಬೋರ್ಡ್ ಆಗಿರ್ಬೋದು, ಯಾವುದು ಬೇರೆ ಅದಕ್ಕೆ ಕ್ಯಾರೆಕ್ಟರ್ ಡಿವೈಸ್ ವಿಚ್ allow us to write one character. ಸರ್ ಇದು ಕ್ಯಾರೆಕ್ಟರ್ ಡಿವೈಸ್ ಬೇರೆ ಯಾವ್ದು ಇರ್ತದೆ, ಪ್ರಿಂಟರ್ಸ್ ಇರ್ತದೆ, ಕ್ಯಾರೆಕ್ಟರ್ ಪ್ರಿಂಟರ್ಸ್ ಅಂತ ಹೇಳ್ತದೆ. ಒಂದೊಂದು ಕಾಲದಲ್ಲಿ ಬರ್ತಿತ್ತು, ಡೇಸಿ ವೀಲ್ ಅಂತದ್ದು ಪ್ರಿಂಟರ್ಸ್ ಬರ್ತಿತ್ತು. ಅದೇ ಯೂಸ್ ಟು ರೈಟ್ ಒನ್ ಕ್ಯಾರೆಕ್ಟರ್ ಅಟ್ ಎ ಟೈಮ್. ಸೊ ಅಂತ ಡಿವೈಸ್ ಈಗ ಬರೋದಿಲ್ಲ. ಈಗೇನು ನಿಮ್ಮ ಲೇಸರ್ ಪ್ರಿಂಟರ್ ಹಾಗೆಲ್ಲ ಬರುತ್ತೆ, ಒಂದು ಪೇಜ್ ಅನ್ನು ಅಟ್ ಎ ಟೈಮ್ ಪ್ರಿಂಟ್ ಮಾಡಿ ಬರುತ್ತೆ. ಬಟ್ these things were there once upon a time. The next one that we have seen about the devices is that so whenever we are thinking of using block devices, ನಾವು ಬ್ಲಾಕ್ ಡಿವೈಸಸ್ ಅನ್ನು ಏನ್ ಮಾಡ್ತೇವೆ, ಬ್ಲಾಕ್ ಡಿವೈಸ್ ಅನ್ನು ರೀಡ್ ಮಾಡಿದ್ದು ನಾವು ಎಲ್ಲಿ ಸ್ಟೋರ್ ಮಾಡ್ತೇವೆ, ಬಫರ್ ಅಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ವಿ ಹ್ಯಾವ್ ಅ ಬಫರ್ ಮೆಕ್ಯಾನಿಸಮ್. ಓಕೆ, ಆ ಬಫರ್ ಮೆಕ್ಯಾನಿಸಮ್ ಏನು ಮಾಡುತ್ತೆ, ಸೊ ದೇ ಹೆಲ್ಪ್ ಅಸ್ ಟು ರೆಗ್ಯುಲೇಟ್ ದ ಫ್ಲೋ ಆಫ್ ಡೇಟಾ. ಸೊ ನಾವು ಒಂದೊಂದು ಕ್ಯಾರೆಕ್ಟರ್ ರೈಟ್ ಮಾಡಿದ್ರೆ ಅವುಗಳನ್ನು ಸ್ಟೋರ್ ಮಾಡಿ ಇರ್ತೇವೆ ಬಫರ್ ಅಲ್ಲಿ, ಮತ್ತೆ ಅಟ್ ಎ ಟೈಮ್ ಅದು ನಮ್ಮ ಹಾರ್ಡ್ ಡಿಸ್ಕ್ಗೆ ಆರ್ ಯಾವುದಕ್ಕೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಸೊ ನೆಕ್ಸ್ಟ್ let us look at the block devices. So block devices ಏನು ಮಾಡ್ತದೆ, so buffering mechanism ಏನು ಮಾಡ್ತದೆ, they help us. Okay, they help in other words, the buffering mechanism interact with the block device drivers and they initiate the transfer of data from the file system to the devices or from the device to the buffer. Okay, so what are these device driver after all? Okay, device drivers ಅಂದ್ರೆ ಏನು, ಅವರೇನು ನಮ್ಮ ಬಸ್ ಅಲ್ಲಿದ್ದ ಡ್ರೈವರ್ಸ್ ಆರ್ ಕಾರ್ ಅಲ್ಲಿದ್ದ ಡ್ರೈವರ್ಸ್ ಅಲ್ಲಿ, ದೇ ಆರ್ ಆಲ್ ಸಾಫ್ಟ್ವೇರ್ ಮಾಡ್ಯೂಲ್ಸ್. ರಿಮೆಂಬರ್, ಅದು ಒಂದು ಪ್ರೋಗ್ರಾಮ್. ಸೊ ನೀವು ಹೇಗೆ ಸಿ ಅಲ್ಲಿ ಪ್ರೋಗ್ರಾಮ್ ಬರ್ತಿದ್ರೆ ಅದೇ ರೀತಿ ಅದು ಒಂದು ಪ್ರೋಗ್ರಾಮ್. ಇಟ್ಸ್ ವರ್ಕ್ ಈಸ್ ಟು ಡೂ ದಿ ಕಂಟ್ರೋಲ್, ದಿ ಆಕ್ಸೆಸ್. Okay, the other thing about it is already ನಾನು ಹೇಳಿದ್ದೇನೆ, device drivers will have a very different interface to the file system or maybe to the operating system, and they have other interface with the actual devices. So all the complications that are involved in interacting with the device are not are hidden from the other interface. Okay, then ನಾವು ನೋಡಿದ್ದೇವೆ ಕ್ಯಾರೆಕ್ಟರ್ ಡಿವೈಸಸ್. ಓಕೆ, ಸೊ ಒಂದು ವೇಳೆ ನೀವು ಡೈರೆಕ್ಟ್ಲಿ ಬರೀತೀರಂತ ಆದ್ರೆ, ಬಫರ್ ಅನ್ನು ಯೂಸ್ ಮಾಡದೆ ಬರೀತೀರಂತ ಆದ್ರೆ, ನಿಮಗೆ ಬರೋ ಕ್ಯಾರೆಕ್ಟರ್ ಅಟ್ ಎ ಟೈಮ್ ಯು ಕ್ಯಾನ್ ರೈಟ್ ಇಟ್ ವಿದೌಟ್ ದ ಗೋಯಿಂಗ್ ವಿತ್ ದಿ ಬಫರ್ ಮೆಕ್ಯಾನಿಸಮ್. ಜನರಲಿ ನಾವು ಬಫರ್ ಮೆಕ್ಯಾನಿಸಮ್ ಯೂಸ್ ಮಾಡ್ತೇವೆ, ಬಟ್ ಯು ಕ್ಯಾನ್ ಆಲ್ವೇಸ್ ರೈಟ್ ಒನ್ ಕ್ಯಾರೆಕ್ಟರ್ ಅಟ್ ಎ ಟೈಮ್. ಡೈರೆಕ್ಟ್ಲಿ ಹೋಗಿ ಮಾಡುದಂತ ಆದ್ರೆ, ರಿಮೆಂಬರ್, ನೀವು ಡೈರೆಕ್ಟ್ಲಿ ಮಾಡ್ತೀರಾ, ಇಂಡೈರೆಕ್ಟ್ಲಿ ಮಾಡ್ತೀರಾ, in ಯಾವ ಕೇಸಲ್ಲಿ ವೆದರ್ ಯು ಗೋ ಡೈರೆಕ್ಟ್ಲಿ one character at a time or one block at a time, the reading and writing is always done by the device drivers. So device drivers are the one
which interact with the hardware. So I can do a block transfer or I can do a character transfers, and these devices that take one character at a time, they are called as character devices. Now let's look at the other part, and that other part is the other major section of our Unix architecture, and that is the process control subsystem. So process control subsystem ನ ಬಗ್ಗೆ ಈಗ ಕಲಿಯಲಿ. ಸೊ ಪ್ರೋಸೆಸ್ ಕಂಟ್ರೋಲ್ ಸಿಸ್ಟಮ್ ಯಾವಾಗ ಬರುತ್ತೆ, ಯಾವಾಗ ನಿಮ್ಮ ಪ್ರೋಗ್ರಾಮ್ ಪ್ರೋಸೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಒಂದು ವಿಷಯ ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಪ್ರೋಗ್ರಾಮ್ ಅಂಡ್ ಎ ಪ್ರೋಸೆಸ್. Program is just a set of instructions. They are not being carried out. These instructions are not being carried out. You write a set of instructions, but when you execute them, then we call them as process. So a program in action, when your computer performs the actions that are written in this program, then we don't call it as program anymore. Instead, we call it as a process. So process is nothing but it's an action, whereas a program is just a static set of instruction. Set of instructions has to be carried out, then only something can happen. So ನಿಮ್ಮ ಪೇರೆಂಟ್ಸ್ ನಿಮ್ಗೆ ಹೇಳ್ತಾರೆ, ಹೋಗು ಮಾರ್ಕೆಟಿಗೆ ಹೋಗಿ ಸ್ಟೋರಿಗೆ ಹೋಗಿ ಸಕ್ಕರೆ ತಂದು ಬಾ ಅಂತ ಹೇಳಿದ್ರೆ ಅದು ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ದಟ್ ಇಸ್ ದ ಪ್ರೋಗ್ರಾಮ್. ಬೆಳಿಗ್ಗೆ ಹೋಗು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ ಬಾ, ಅವರು ಬೆಳಿಗ್ಗೆ ಹೋಗು ವಾಟರ್ ಬಿಲ್ ಕಟ್ಟಿ ಬಾ ಅಂತ ಹೇಳಿದ್ರೆ ಸೊ ಏನಾಗೋದಿಲ್ಲ, ಅದು ಇನ್ಸ್ಟ್ರಕ್ಷನ್ ಅಷ್ಟೇ, ಜಸ್ಟ್ ಇನ್ಸ್ಟ್ರಕ್ಷನ್ ಇದೆ. ಆದ್ರೆ ನೀವು ನಡೆದುಕೊಂಡು ಹೋಗಿ ಅವ್ರ ಬೈಕಲ್ಲಿ ಹೋಗಿ, ಸ್ಕೂಟರ್ ಹೋಗಿ, ಅವ್ರ ಬಸ್ಸಲ್ಲಿ ಹೋಗಿ, ಏನಾದ್ರೂ ಹೋಗಿ ನಿಮ್ಮ ಸ್ಟೋರಿಗೆ ಹೋದ್ರಿ, ಅವ್ರ KEB ಆಫೀಸಿಗೆ ಹೋದ್ರಿ, ಆರ್ ಮೇ ಬಿ ಇನ್ಯಾವುದೋ ಆಫೀಸಿಗೆ ಹೋಗಿ ಅಲ್ಲಿ ನೀವು ಹಣ ಕೊಟ್ಟು ಎಲ್ಲ ವ್ಯವಹಾರ ಮಾಡ್ತೀರಂತ ಆದ್ರೆ ಯು ಆರ್ ಕ್ಯಾರಿಂಗ್ ಔಟ್ ದೋಸ್ ಇನ್ಸ್ಟ್ರಕ್ಷನ್. ನಿಮ್ಮ ಪೇರೆಂಟ್ಸ್ ಹೇಳಿದ್ರು ನಿಮ್ಗೆ ಬಿಲ್ ಕಟ್ಟಿ ಬರ್ಬೇಕಂತ ಹೇಳಿದ್ರೆ, ಅಂಡ್ ಯು ಆರ್ ಕ್ಯಾರಿಂಗ್ ಇಟ್ ಔಟ್. ಓಕೆ, ಸೊ ಯು ಆರ್ ಪರ್ಫಾರ್ಮಿಂಗ್ ದಟ್ ಆಕ್ಷನ್. ಇಲ್ಲಿ ಅದು ವೆನ್ ದ ಪ್ರೋಗ್ರಾಮ್ ದ ಆಕ್ಷನ್ಸ್ ಆರ್ ಪರ್ಫಾರ್ಮ್, ನಾವು ಅದಕ್ಕೆ ಏನಂತ ಕರಿತೇವೆ, ಪ್ರೋಸೆಸ್ ಅಂತ ಕರಿತೇವೆ. ಸೊ ಈ ಪ್ರೋಸೆಸ್ ಗಳನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಪ್ರೋಸೆಸ್ ಅನ್ನು ಕಂಟ್ರೋಲ್ ಮಾಡ್ಬೇಕಂತ ಆದ್ರೆ ಇದರ ಅರ್ಥ ಏನು, ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ನಿಮ್ಮ ಪ್ರೋಗ್ರಾಮ್ ಹೇಳ್ತದೆ ಓಕೆ ಆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಪ್ರೋಸೆಸ್ ನಿಮ್ಮ ಪ್ರೋಸೆಸ್ ಸಮ್ ಟೈಮ್ ನಿಮ್ಮ ಪ್ರೋಗ್ರಾಮ್ ಕಂಪ್ಲೀಟ್ ಆದ ಮೇಲೆ ಪ್ರೋಸೆಸ್ ಎಂಡ್ ಮಾಡಬೇಕಾಗುತ್ತೆ. ಯಾವುದೇ ಪ್ರೋಸೆಸ್ ನೀವು ಯೂಸ್ ಮಾಡ್ಬೇಕಂತ ಆದ್ರೆ ಅದಕ್ಕೆ ಏನ್ ಬೇಕು, ಅದಕ್ಕೆ ಮೆಮೊರಿ ಬೇಕು. ನಿಮ್ಗೆ ಗೊತ್ತಿದೆ ಮೆಮೊರಿ ಅಂತ ಹೇಳಿದ್ರೆ ಡಿಸ್ಕ್ ಮೆಮೊರಿ ಅಲ್ಲ, ಪ್ರೈಮರಿ ರ್ಯಾಮ್ ಮೆಮೊರಿ ಬೇಕಾಗುತ್ತೆ. ಸೊ ಪ್ರೋಸೆಸ್ಗೆ ಮೆಮೊರಿ ಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಇದೆ ಪ್ರೋಸೆಸ್ ಕಂಟ್ರೋಲ್ ಅಲ್ಲಿ. ಯಾಕೆ ಮೆಮೊರಿ ಮ್ಯಾನೇಜ್ಮೆಂಟ್, ನಿಮ್ಗೆ ಗೊತ್ತಿದೆ ನಿಮ್ಮ ರ್ಯಾಮ್ ಸೈಜ್ ತುಂಬಾನೇ ಚಿಕ್ಕದು, ಅಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಯು ಹ್ಯಾವ್ ಟು ಎಫಿಷಿಯಂಟ್ಲಿ use the available RAM so that many programs can be executed. So ಇದನ್ನ ಕಂಟ್ರೋಲ್ ಯಾರು ಮಾಡ್ತಾರೆ, ಪ್ರೋಸೆಸ್ ಕಂಟ್ರೋಲ್ ಸಿಸ್ಟಮ್. ಅದೇ ರೀತಿಯಾಗಿ ಯಾವ ಪ್ರೋಸೆಸ್ ರನ್ ಆಗಬೇಕು, ಯಾವ ಪ್ರೋಸೆಸ್ ಸ್ಟಾಪ್ ಆಗಬೇಕು. ಫಾರ್ ಎಕ್ಸಾಂಪಲ್, ನೀವು ವೆಹಿಕಲ್ ಹಿಡಿದು ರೋಡ್ ಅಲ್ಲಿ ಹೋಗ್ತಾ ಇದ್ದೀರಾ, ಆಂಬ್ಯುಲೆನ್ಸ್ ಬರುತ್ತೆ, ಆಗ ನೀವು ಏನ್ ಮಾಡ್ತೀರಾ, ನೀವು ಸೈಡಿಗೆ ಬಂದು ಆಂಬ್ಯುಲೆನ್ಸ್ಗೆ ಹೋಗ್ಲಿಕ್ಕೆ ಬಿಡ್ತೀರಾ. ಅದೇ ರೀತಿ ನಿಮ್ಮ ಪ್ರೋಸೆಸ್ ರನ್ ಆಗ್ತದೆ, ಯೂಸರ್ ಪ್ರೋಸೆಸ್. ನಿಮ್ಮ ಪ್ರೋಸೆಸ್ಗೆ ನಿಮ್ಗೆ ಗೊತ್ತಿದ್ದಾಗೆ ನಾನು ರನ್ ಮಾಡಿದ ಪ್ರೋಸೆಸ್ಗೆ ಯೂಸರ್ ಪ್ರೋಸೆಸ್ ಅಂತ ಹೇಳ್ತೇವೆ. ಅದೇ ರೀತಿ ಕರ್ನಲ್ ಪ್ರೋಸೆಸ್ ನಿಮ್ಗೆ ಗೊತ್ತಿದೆ, ಕರ್ನಲ್ ಈಸ್ ಮೋರ್ ಪವರ್ಫುಲ್. ಕರ್ನಲ್ ಪ್ರೋಸೆಸ್ ಆರ್ ರಿಕ್ವೈರ್ಡ್ ಪ್ರೋಸೆಸ್, ದೇ ಆರ್ ಇಂಪಾರ್ಟೆಂಟ್ ಪ್ರೋಸೆಸ್. ಅದು ರನ್ ಆಗುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಪ್ರೋಸೆಸ್ ನಿಮ್ಮ ಪ್ರೋಗ್ರಾಮ್ಸ್ ಅನ್ನು ಸ್ಟಾಪ್ ಮಾಡುತ್ತೆ ಮತ್ತು ಅದನ್ನು ರನ್ ಮಾಡುತ್ತೆ. ಇದಕ್ಕೆ ನಾವೆಂತ ಹೇಳ್ತೇವೆ, ಶೆಡ್ಯೂಲಿಂಗ್. ಸೊ there is a scheduler that schedules which program or which process has to be executed, which has to be stopped, which has to be terminated, which has to be suspended, which has to be resumed. ಸಸ್ಪೆಂಡ್ ಅಂತ ಹೇಳಿದ್ರೆ ಗೊತ್ತಿಲ್ಲ, ಸಸ್ಪೆಂಡ್ ಅಂದ್ರೆ ಟೆಂಪರಲಿ ಸ್ಟೋರ್ ಮಾಡೋದು, ರೆಸ್ಯೂಮ್ ಅಂದ್ರೆ ಯಾವ್ದು ಟೆಂಪರಲಿ ಸ್ಟೋರ್ ಮಾಡಿದ್ರೆ ಅದನ್ನು ಸ್ಟಾರ್ಟ್ ಮಾಡೋದು. ಅಷ್ಟು ಮಾತ್ರ ಅಲ್ಲ, ಹಲವಾರು ಪ್ರೋಸೆಸ್ಗಳು ರನ್ ಆಗ್ತಾ ಇರಬಹುದು. ಸೊ ಹಲವಾರು ಪ್ರೋಸೆಸ್ ರನ್ ಆಗುವಾಗ ಏನಾಗುತ್ತೆ, ಒಂದು ಪ್ರೋಸೆಸ್ ಮತ್ತೆ ಇನ್ನೊಂದು ಪ್ರೋಸೆಸ್ ಇನ್ ಬಿಟ್ವೀನ್ ಇಂಟರಾಕ್ಷನ್ ಇರಬೇಕು. ಒಂದೊಂದು ಅದರಷ್ಟಕ್ಕೆ ಇರೋದಲ್ಲ. ಸೊ ನೀವು ಕಾಲೇಜಿಗೆ ಬರ್ತೀರಿ, ನಿಮ್ಮಷ್ಟಕ್ಕೆ ಇರಲ್ಲ, ನೀವು ಬೇರೆಯವರು ಇಂಟರಾಕ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಒಂದು ಪ್ರಿಂಟ್ ಮಾಡ್ಬೇಕಂತ ಆದ್ರೆ ನಿಮ್ಮ ಪ್ರೋಸೆಸ್ ಮತ್ತೆ ಪ್ರಿಂಟರ್ ಪ್ರೋಸೆಸ್ ಇಂಟರಾಕ್ಟ್ ಮಾಡಬೇಕು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಇಂಟರ್ ಪ್ರೋಸೆಸ್ ಕಮ್ಯುನಿಕೇಶನ್. ಒಂದು ಪ್ರೋಸೆಸ್ ಮತ್ತೆ ಇನ್ನೊಂದು ಪ್ರೋಸೆಸ್
ಕಮ್ಯುನಿಕೇಟ್ ಮಾಡಬೇಕು, ಅದಕ್ಕೆ ಇಂಟರ್ ಪ್ರೋಸೆಸ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಅದು ಸಹ ನೋಡಿಕೊಳ್ಳುವವರು ಯಾರಾಗಿರ್ತಾರೆ, ಅದು ನೋಡಿಕೊಳ್ಳುವವರು ಯಾವುದು, ಪ್ರೋಸೆಸ್ control subsystem. So let's look at a process control subsystem. So process control subsystem is responsible for many things. What are the many things? Process synchronization. ಒಂದು ಪ್ರೋಸೆಸ್ ಮತ್ತು ಇನ್ನೊಂದು ಪ್ರೋಸೆಸ್ ಹೊಂದಾಣಿಕೆಯಾಗಿ ಹೋಗ್ಬೇಕು. ಸೊ ನೀವು ಪ್ರಿಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರಿಂಟರ್ ಪ್ರೋಸೆಸ್ ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಪ್ರೋಗ್ರಾಮ್ ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಪ್ರಿಂಟ್ ಮಾಡ್ಲಿಕ್ಕೆ ಅಂತ ಡೇಟಾ ಕೊಟ್ಟಿದ್ದೀರಾ, ಪ್ರಿಂಟರ್ಗೆ ಡೇಟಾ ಕೊಡ್ತಾ ಇರ್ತೀರಾ. ಸೊ ಪ್ರಿಂಟರ್ಗೆ ಪ್ರಿಂಟ್ ಮಾಡೋಕ್ಕಿಂತ ಫಾಸ್ಟ್ ಆಗಿ ಡೇಟಾ ಕೊಟ್ಟರೆ ಅದು ಪ್ರಿಂಟರ್ ಏನಂತ ಹೇಳ್ತದೆ, ನನಗೆ ಪ್ರಿಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಫಾಸ್ಟ್ ಡೇಟಾ ಕೊಟ್ಟರೆ ನನಗೆ ಪ್ರಿಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಅಷ್ಟು ಕೆಪಾಸಿಟಿ ಇಲ್ಲ, ನನಗೆ ಸ್ಲೋ ಆಗಿ ನೀನು ಕೊಡ್ಬೇಕು ಅಂತ ಹೇಳಿ ಎರಡು ಪ್ರೋಸೆಸ್ ಸಿಂಕ್ರೊನೈಸ್ ಮಾಡ್ತಿದ್ದೇವೆ. ಹಲವು ಸಾರಿ ಈಗ ಒಂದು ವೇಳೆ ಪ್ರಿಂಟರ್ ಅಲ್ಲಿ ಔಟ್ ಆಫ್ ಪೇಪರ್ ಆಯ್ತು ಅಂತ ಹೇಳಿದ್ರೆ, ಪ್ರಿಂಟ್ ಒಂದು ಪೇಜ್ ಪ್ರಿಂಟ್ ಮಾಡಿದ್ದು, ಪ್ರಿಂಟ್ ಇಜೆಕ್ಟ್ ಆಯ್ತು, ಪೇಪರ್ ಇಲ್ಲ ಅಂತ ಟೈಮಲ್ಲಿ ಏನ್ ಮಾಡಬೇಕು, ನಿಮ್ಮ ಪ್ರೋಸೆಸ್ ನಿಲ್ಬೇಕು. ಸುಮ್ಮನೆ ಇಲ್ಲ ಪ್ರಿಂಟ್ ಮಾಡು ಅಂತ ಹೇಳಿದ್ರೆ ಪ್ರಿಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆ ಅಲ್ಲಿ ಪೇಪರ್ ಇಲ್ಲ ಆದ್ರೆ ಅದು ಪ್ರಿಂಟ್ ಇಲ್ಲಿಂದಾಗಿ ಮಾಡುತ್ತೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಸಿಂಕ್ರೊನೈಸ್, ಹೊಂದಾಣಿಕೆ ಇರಬೇಕು. ನಿಮ್ಮ ಒಂದು ಪ್ರೋಸೆಸ್ ಮತ್ತೆ ಇನ್ನೊಂದು ಪ್ರೋಸೆಸ್ಗೆ ಹೊಂದಾಣಿಕೆ ಇರಬೇಕು. ಅದು ಈ ಹೊಂದಾಣಿಕೆ ಯಾರು ನೋಡಿಕೊಳ್ತಾರೆ, ಈ ಹೊಂದಾಣಿಕೆಯನ್ನು ನೋಡಿಕೊಳ್ಳುವವರು ಯಾರಂತ ಹೇಳಿದ್ರೆ ಪ್ರೋಸೆಸ್ ಕಂಟ್ರೋಲ್ ಸಬ್ ಸಿಸ್ಟಮ್. ನೆಕ್ಸ್ಟ್ ಒನ್ ಏನಂತ ನಿಮ್ಗೆ ಗೊತ್ತಿದೆ, ಇಂಟರ್ ಪ್ರೋಸೆಸ್ ಕಮ್ಯುನಿಕೇಶನ್. ಸೊ ಸಿಂಕ್ರೊನೈಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಸೊ ನೋಡಿ, ಸಿಂಕ್ರೊನೈಸ್ ಅಂತ ಹೇಳಿದ್ರೆ ಸಿಂಪಲ್. ನೀವು ಮಿಲಿಟರಿ ಪೆರೇಡ್ ನೋಡಿದ್ದೀರಾ. ಸೊ 26 ತಾರೀಕಿಗೆ ನೀವು ನೋಡ್ತೀರಾ, ಮಿಲಿಟರಿ ಪೆರೇಡ್ ಇರ್ತದೆ. ಅವರು ಮಾರ್ಚ್ ಪಾಸ್ಟ್ ಮಾಡುವಾಗ ಎಲ್ಲರ ಕಾಲು ಒಂದೇ ಲೆಕ್ಕದಲ್ಲಿ ಬರುತ್ತೆ, ಎಲ್ಲರ ಕೈ ಒಂದೇ ರೀತಿಯಲ್ಲಿ ಮೂವ್ ಆಗುತ್ತೆ. ಸೊ ಇದಕ್ಕೆ ಹೇಳಿ ಸಿಂಕ್ರೊನೈಸ್ಡ್. ಸೊ ಒಂದಕ್ಕೆ ಒಂದು ಹೊಂದಾಣಿಕೆಯಾಗಿ ಹೋಗುತ್ತೆ, ಸಿಂಕ್ರೊನೈಸ್ ಇರಬೇಕಾಗುತ್ತೆ. ಸಿಂಕ್ರೊನೈಸ್ ಇಲ್ಲ ಆದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ. ಹೀಗೆ ನಾವು ಮಾರ್ಚ್ ಪಾಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ, ಅದು ನೋಡ್ಲಿಕ್ಕೆ ಅಸಹ್ಯ ಆಗಿರುತ್ತೆ. ಸೊ ಹಾಗಿದ್ರೆ ಸರ್ ನೀವು ಪ್ರೋಸೆಸ್ ರನ್ ಮಾಡಲಿಕ್ಕೆ ನೀವು ನೋಡ್ತಾ ಇರ್ತೀರಾ ಸರ್, ಮೈಕ್ರೋ ಪ್ರೋಸೆಸರ್ ಅಲ್ಲಿ ಹೇಗೆ ನೋಡ್ತಾ ಇರ್ತೀರಾ ಸರ್, ಅದ್ರಲ್ಲಿ ಏನು ಆಗುತ್ತೆ ಅಂತ ಹೇಳಿ. ಇಲ್ಲ, ನಿಮ್ಗೆ ಸಿಂಕ್ರೊನೈಸ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೊಂದಾಣಿಕೆ ಒಂದು ರೀತಿಯಲ್ಲಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಟು ಹ್ಯಾಪನ್. ಸೊ ನೀವು ಮಿಲಿಟರಿ ಜನರಿಗೆ ನೀವು ಏನಾದ್ರೂ ಹೇಳಿದ್ರೆ, ಸೊ ಗವರ್ಮೆಂಟ್ ಅವರಿಗೆ ಏನೋ ಹೊಸತಾಗಿ ಸ್ಪೆಷಲ್ ಆಗಿ ಹೇಳಿದ್ರು, ನಮ್ಗೆ ನೋಡಿ ಮಾಸ್ಕ್ ಬಳಸಿ ಅಂತ ಹೇಳಿದ್ರೆ 10 ಸಾರಿ ಹೇಳಿದ್ರೆ ನಾವು ಮಾಸ್ಕ್ ಬಳಸೋದಿಲ್ಲ. ಅದೇ ನೀವು ಮಿಲಿಟರಿ ಅವರಿಗೆ ಹೇಳಿದ್ರೆ ಮಾಸ್ಕ್ ಬಳಸಿ ಅಂತ ಹೇಳಿ ಕಂಟಿನ್ಯೂಸ್ ಬಳಸಿ ಬಿಡ್ತಾರೆ. ಅವರಿಗೆ ಡಿಸಿಪ್ಲಿನ್ ಇದೆ. So you can predict that something is going to happen. When there is a synchronization, you can predict that things are going to go in a proper order. When there is no synchronization, ಒಂದು fast ಹೋಗ್ತದೆ, ಒಂದು slow ಹೋಗ್ತದೆ, ಒಂದು ಅರ್ಧ ಹೋಗಿದೆ, ಒಂದು full ಆಗಿದೆ, you will not be able to achieve the required result. So there must be some kind of synchronization. And I have already told you, one process has to communicate with the other process in many cases. For example, ನಾವು ಪ್ರಿಂಟ್ ಮಾಡುವಾಗ ನಮ್ಮ ಪ್ರೋಸೆಸ್ ಮತ್ತು ಪ್ರಿಂಟರ್ ಪ್ರೋಸೆಸ್ ಕಮ್ಯುನಿಕೇಟ್ ಮಾಡಬೇಕು. ನೆಕ್ಸ್ಟ್ ಒನ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಮೆಮರಿ ಮ್ಯಾನೇಜ್ಮೆಂಟ್. RAM has a very less capacity and we have to efficiently make use of the RAM. So ಏನಂತ, what is the meaning of it is, if there are less memory means if the RAM is full with all the process, ನಿಮಗೆ RAM ಅಲ್ಲಿ ಎಲ್ಲ many process ಇದೆ ಅಂತ ಹೇಳಿದ್ರೆ ಅದು ಏನ್ ಮಾಡ್ತದೆ, one of the process it will shift down to the hard disk. This is called as swapping. So it will write to the hard disk and make space for the other process. And the other one I have already told you, scheduling. So scheduling anta helidre, sometime your process may be scheduled. See, whenever ನೀವು ಯಾವ ನಿಮ್ಮ ಪ್ರೋಸೆಸ್ ಅನ್ನು ಕೊಡ್ತೀರಾ ಅಂತ ಹೇಳಿದ್ರೆ ಆಪರೇಟಿಂಗ್ ಸಿಸ್ಟಮ್ ಗೆ ಕೊಡ್ತದೆ, ಅದು ಶೆಡ್ಯೂಲ್ ಮಾಡುತ್ತೆ. ಸೊ ಶೆಡ್ಯೂಲ್ ಅಂತ ನಿಮ್ಗೆ ಗೊತ್ತಿದೆ. ನಿಮಗೆ ನೀವು ಕಾಲೇಜಿಗೆ ಬರುವಾಗ ನಿಮಗೆ ಟೈಮ್ ಟೇಬಲ್ ಕೊಡ್ತಾರೆ. ಸೊ ವಾಟ್ ಈಸ್ ಅ ಟೈಮ್ ಟೇಬಲ್? ಟೈಮ್ ಟೇಬಲ್ ಇಸ್ ಅ ಶೆಡ್ಯೂಲ್. ಸೊ ಇವತ್ತು ಬೆಳಿಗ್ಗೆ ಫಸ್ಟ್ ಅವರ್ ಲೈನೆಕ್ಸ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಅವರ್ 10 to 11, ಈಗ 10 o'clock ಅಂದ್ರೆ ಅವ್ರ 9 to 10 ಫಸ್ಟ್ ಅವರ್ ನಿಮಗೆ ಲೈನೆಕ್ಸ್ ಅಡ್ಮಿನಿಸ್ಟ್ರೇಟಿವ್ ಕಲಿಸ್ತಾರೆ. ಸೊ 1 hour ಅಲ್ಲಿ ಎಲ್ಲ ಪೋರ್ಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುತ್ತೆ? ಇಲ್ಲ, 1 hour ಅಲ್ಲಿ 40 ಗಂಟೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ 1 hour ಅಲ್ಲಿ ಎಷ್ಟಾಗುತ್ತೆ ಅಷ್ಟು. 1 hour ಆದಮೇಲೆ ನೆಕ್ಸ್ಟ್ ಯಾವ್ದೋ ಬೇರೆ ಹೋಗುತ್ತೆ. ಸೊ ಅದು ನೆಕ್ಸ್ಟ್ ಅವರ್ ಆದಮೇಲೆ ಮೇ ಬಿ VB.NET ಏನು ಕಲಿಸ್ತಾರೆ, ಅದಾದಮೇಲೆ ಮೇ ಬಿ ಜಾವಾ ಏನಾದ್ರೆ ಕಲಿಸ್ತಾರೆ. ಸೊ ಶೆಡ್ಯೂಲ್ ಇರುತ್ತೆ. 1 ಗಂಟೆಯಲ್ಲಿ ಇಷ್ಟು, 1 ಗಂಟೆಯಲ್ಲಿ ಕಂಪ್ಲೀಟ್ ಆದ್ರೆ ವೆಲ್ ಅಂಡ್ ಗುಡ್. 1 ಗಂಟೆಯಲ್ಲಿ ಕಂಪ್ಲೀಟ್ ಆಗ್ಲಿಲ್ಲದಿದ್ರೆ ನೆಕ್ಸ್ಟ್ ನಾಳೆ ಅವರು ನಾಳ್ದು ಅವರು ಇನ್ಯಾವಾಗ ನಮ್ಮ ಪೀರಿಯಡ್ ಬರುತ್ತೆ ಆ ಟೈಮಲ್ಲಿ ಪುನಃ ಶೆಡ್ಯೂಲ್ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ನಿಮ್ಗೆ ಏನ್ ಮಾಡ್ತಾನೆ, ನಿಮ್ಮ ಪ್ರೋಸೆಸ್ ರನ್ ಆಗುತ್ತಾ ಇರುತ್ತೆ. ಆಗ ಒಂದು ಇಂಪಾರ್ಟೆಂಟ್ ಕರ್ನಲ್ ಪ್ರೋಸೆಸ್ ಬಂತಂತಾದ್ರೆ ಇದನ್ನು ಹಾಲ್ಟ್ ಮಾಡ್ತಾರೆ.
ಹಾಲ್ಟ್ ಮಾಡಿ ಮತ್ತೆ ಏನಾಗುತ್ತೆ, ಹಾಲ್ಟ್ ಮಾಡಿ ನಿಮ್ಮ ಇಂಪಾರ್ಟೆಂಟ್ ಕರ್ನಲ್ ಪ್ರೋಸೆಸ್ ಯಾವುದೇ ಇದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಅದು ಕಂಪ್ಲೀಟ್ ಆದ ಮೇಲೆ ನಿಮ್ಮ ಪ್ರೋಸೆಸ್ಗೆ ಪ್ರಯಾರಿಟಿ ಇದೆ ಅಂತ ನೋಡುತ್ತೆ. ಪ್ರಯಾರಿಟಿ ಅಂತ ಹೇಳಿದ್ರೆ ಯಾರು ಪ್ರಿವಿಲೇಜ್, ಯಾರು ಫಸ್ಟ್ ಬರ್ಬೇಕಂತ ಹೇಳಿ. ಸೊ ನಿಮ್ಗೆ ಗೊತ್ತಿದೆ, ನಿಮ್ಮ ಎಲ್ಲಿ ಲೈನ್ ಅಲ್ಲಿ ಇದ್ರೆ ಯಾರಾದ್ರೆ ಏಜ್ಡ್ ಪರ್ಸನ್, ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವರನ್ನು ಮೊದಲು ಕಳಿಸಿಕೊಡ್ತಾರೆ. ಸೊ ಜೂನಿಯರ್ಸ್ ನೀವೆಲ್ಲ ಇದ್ರಿ, ಯಂಗ್ಸ್ಟರ್ಸ್ ಇರ್ತೀರಿ, ಅವ್ರಿಗೆ ನಿಂತ್ಕೊಳ್ಳೋ, ನೀನು ಸೈಡಲ್ಲಿ ಇರೋ, ಬಾಜಿಗೆ ಬಾರ ಅಂತ ಹೇಳ್ತೀರಿ, ಮತ್ತೆ ಬೇರೆಯವರಿಗೆ ಬಿಟ್ಟು ಕೊಡ್ತೀರಿ. ಸೊ ಇದು ಯಾಕೆ ಪ್ರಯಾರಿಟಿ ಇರುತ್ತೆ, ಸೀನಿಯರ್ಸ್ಗೆ ಪ್ರಯಾರಿಟಿ ಕೊಡ್ತಾರೆ, ಮಹಿಳೆಯರಿಗೆ ಒಂದೊಂದ್ಸರಿ ಬೇಗ ಕಳಿಸಿಕೊಡ್ತಾರೆ, ಯಾಕೆ ಪ್ರಯಾರಿಟಿ ಇರುತ್ತೆ. ಸೊ ಅದೇ ರೀತಿ ನಿಮ್ಮ ಪ್ರೋಸೆಸ್ ರನ್ ಆಗುವಾಗ ಬೇರೆ ಹೈ ಪ್ರಯಾರಿಟಿ ಬಂತಂತಾದ್ರೆ ಆ ಹೈ ಪ್ರಯಾರಿಟಿ ಪ್ರೋಸೆಸ್ ರನ್ ಮಾಡ್ತದೆ. ಅದು ಕಂಪ್ಲೀಟ್ ಆದ ಮೇಲೆ ಇನ್ಯಾವುದಾದ್ರೆ ಹೈ ಪ್ರಯಾರಿಟಿ ಇದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತದೆ. ಮತ್ತೆ ನಿಮ್ಗೆ ನಿಮ್ಮ ಪ್ರೋಸೆಸ್ಗೆ ಪ್ರಯಾರಿಟಿ ಇದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತದೆ. ಸೊ ಇದನ್ನೆಲ್ಲ ನೋಡಿಕೊಳ್ಳೋರು ಯಾರು, ಪ್ರೋಸೆಸ್ ಕಂಟ್ರೋಲ್ ಸಬ್ ಸಿಸ್ಟಮ್. ಸೊ ಹೇಗೆ ಕಂಟ್ರೋಲ್ ಮಾಡುವಂತ, ಕಂಟ್ರೋಲ್ ಮಾಡ್ಲಿಕ್ಕೆ ಅಗೇನ್ ನಮ್ಗೆ ಗೊತ್ತಿದೆ, ನಮ್ಮ ಹತ್ರ ಸಿಸ್ಟಮ್ ಕಾಲ್ಸ್ ಇರುತ್ತೆ. ಸೊ ಯಾವ್ದೆಲ್ಲ ಸಿಸ್ಟಮ್ ಕಾಲ್ಸ್ ಇರುತ್ತೆ, ಸಿಸ್ಟಮ್ ಕಾಲ್ಸ್ ತುಂಬಾನೇ ಇರುತ್ತೆ. ಫಸ್ಟ್ ಒನ್ ಫೋರ್ಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಒಂದು ವೇಳೆ ನಿಮ್ಮಲ್ಲಿ ಇನ್ನೊಂದು ಪ್ರೋಸೆಸ್ ಇದೆ ಅಂತ ಹೇಳಿದ್ರೆ, ಈ ಫೋರ್ಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದರಿಂದಾಗಿ ಇನ್ನೊಂದು ಪ್ರೋಸೆಸ್ ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ಪ್ರೋಸೆಸ್ ಇತ್ತು ನಿಮ್ಮ ಹತ್ರ, ನಿಮ್ಮಲ್ಲಿ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರಿ. ಓಕೆ, ಸೊ ಎಕ್ಸಿಕ್ಯೂಟ್ ಮಾಡಿದಿರಿ, ಫೋರ್ಕ್ ಕಾಲ್ ಮಾಡುವಾಗ, ಸೊ ಇದು ಫೋರ್ಕ್ ಅಂತ ಕಾಲ್ ಮಾಡುವಾಗ ಏನಾಗುತ್ತೆ, ಇನ್ನೊಂದು ಪ್ರೋಸೆಸ್ ಜನರೇಟ್ ಮಾಡುತ್ತೆ. ಇದಕ್ಕೆ ನಾವು ಚೈಲ್ಡ್ ಪ್ರೋಸೆಸ್ ಅಂತ ಹೇಳ್ತೀವಿ, ಆಯ್ತೇನೋ. ಸೊ ಏನ್ ಹೇಳ್ತೀವಿ, ಸೊ ಏನ್ ಮಾಡ್ತೀರಿ, ಒಂದು ಪ್ರೋಸೆಸ್ ರನ್ ಆಗ್ತಾ ಇತ್ತು, ಎಕ್ಸಿಕ್ಯೂಟ್ ಆಗ್ತಾ ಇತ್ತು. ಸೊ ನೀವೇನು ಮಾಡಿದಿರಿ, ಫೋರ್ಕ್ ಮಾಡಿದಿರಿ, ಫೋರ್ಕ್ ಮಾಡುವಾಗ ಏನಾಗುತ್ತೆ, ಇನ್ನೊಂದು ಪ್ರೋಸೆಸ್ ಕ್ರಿಯೇಟ್ ಆಯ್ತು. ಮತ್ತೆ ಒರಿಜಿನಲ್ ಪ್ರೋಸೆಸ್ ಅದರಷ್ಟಕ್ಕೆ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಸೊ ಯು ಆರ್ ಫೋರ್ಕಿಂಗ್. ಫೋರ್ಕ್ ನೋಡಿದಿರಲ್ಲ ನೀವು, ಸ್ಪೂನ್ ನೋಡಿದ್ದೀರಾ, ಮತ್ತೆ ಫೋರ್ಕ್ ನೋಡಿದ್ದೀರಾ, ಫೋರ್ಕ್ ಹೇಗಿರುತ್ತೆ, ಹಾಗೆ ಬಲಿಯಾಗಿರುತ್ತೆ ಅದು. ಸೊ ನೀವು ನೋಡಿದ್ರೆ ಫೋರ್ಕ್ ಇರುತ್ತೆ. ಓಕೆ, ಸೊ ಸ್ಪ್ಲಿಟ್ ಮಾಡಿದೆ. ಅದೇ ರೀತಿ ಫೋರ್ಕ್ ನೀವು ಮಾಡ್ತಾ ಇರ್ತದ್ದು. ಸೊ ಏನ್ ಮಾಡ್ದೆ, ಇನ್ನೊಂದು ಪ್ರೋಸೆಸ್ ಕ್ರಿಯೇಟ್ ಮಾಡ್ದೆ. ಈ ಮೇನ್ ಪ್ರೋಸೆಸ್ಗೆ ನಾವು ಪೇರೆಂಟ್ ಪ್ರೋಸೆಸ್ ಅಂತ ಕರಿತೇವೆ. ಇದಕ್ಕೆ ನಿಮ್ಗೆ ಗೊತ್ತಿದೆ, ಇದಕ್ಕೆ ಚೈಲ್ಡ್ ಪ್ರೋಸೆಸ್ ಅಂತ ಕರಿತೇವೆ. ಸೊ ಒಂದು ಕವಲ್ ಹೊಡೆದು ಎರಡು ಪ್ರೋಸೆಸ್ ಅಂತ ಹೇಳಿ, ಒಂದು ಫಸ್ಟ್ ಪ್ರೋಸೆಸ್ ಆಗಿರುತ್ತೆ, ಕವಲ್ ಹೊಡೆದು ಇನ್ನೊಂದು ಪ್ರೋಸೆಸ್ ಆಗುತ್ತೆ. ಈ ಫೋರ್ ಪ್ರೋಸೆಸ್ ಅಲ್ಲಿ ಏನಂತ ಹೇಳಿದ್ರೆ ಹೊಸತ್ತು ಪ್ರೋಸೆಸ್ ಕ್ರಿಯೇಟ್ ಆಗುತ್ತೆ, ಯಾವಾಗಲೂ ಹೊಸತ್ತು ಪ್ರೋಸೆಸ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಎಕ್ಸೆಕ್ ಅಂತ ಒಂದು ಬರುತ್ತೆ. ಎಕ್ಸೆಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದ್ದ ಪ್ರೋಸೆಸ್ ನಲ್ಲೇ ಒಂದು ಆಲ್ರೆಡಿ ಇದ್ರೆ ಅದರಲ್ಲಿ ಬೇರೆ ಪ್ರೋಗ್ರಾಮ್ ರನ್ ಆಗುತ್ತೆ, ಪ್ರೋಸೆಸ್ ಅಲ್ಲೇ ಇರುತ್ತೆ ಅದರಲ್ಲೇ. ಸೊ ಇನ್ನೊಂದು ಬರುತ್ತೆ, ಹೊಸತ್ತು ಪ್ರೋಸೆಸ್ ಅಲ್ಲ, ನಿಮಗೆ ಕನ್ಫ್ಯೂಷನ್ ಆಗುವ. ನಾವು ಏನಂತ ಹೇಳಿದ್ರೆ, ನಾವು ಯಾವ್ದು ಪ್ರೋಸೆಸ್ ಕ್ರಿಯೇಟ್ ಮಾಡಿದ್ರೆ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಫಾರ್ ಆಪರೇಟಿಂಗ್ ಸಿಸ್ಟಮ್ ನಾವು ಒಂದು ಪ್ರೋಸೆಸ್ ಕ್ರಿಯೇಟ್ ಮಾಡೋ ಪಿ ಅಂತ ಹೇಳಿದ್ರೆ ಅದು ಅದಕ್ಕೆ ಒಂದು ರಿಸೋರ್ಸ್ ಅಲೋಕೇಟ್ ಮಾಡುತ್ತೆ. ನಿಮ್ಮ ಪ್ರೋಸೆಸ್ಗೆ ರ್ಯಾಮ್ ಇರ್ಬೋದು, ಅದಕ್ಕೆ ಬೇಕಾದ ಏನೆಲ್ಲ CPU, ಏನೆಲ್ಲ ರಿಜಿಸ್ಟರ್, ಎಲ್ಲವನ್ನು ಅಲೋಕೇಟ್ ಮಾಡುತ್ತೆ ಅದಕ್ಕೆ. ಸೊ ನಿಮ್ಮ ಫೋರ್ಕ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಫೋರ್ಕ್ ಅಂತ ಹೇಳಿದ್ರೆ ಇನ್ನೊಂದು ಅಲೋಕೇಶನ್ ಮಾಡುತ್ತೆ. ಸೊ ಅಲೋಕೇಶನ್ ಮೀನ್ಸ್ ಗಿವಿಂಗ್ ಎ ರಿಸೋರ್ಸ್. ನೀವು ಇಲ್ಲಿ NCC ಅಲ್ಲಿ ಎಲ್ಲ ಇದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಒಂದು ಬಟ್ಲ್ ಕೊಡ್ತಾರೆ, ನಿಮ್ಗೆ ಒಂದು ಲೋಟ ಕೊಡ್ತಾರೆ, ಕ್ಯಾಂಪಿಗೆ ಹೋದ್ರೆ ಸೊ ಹೊಸತ್ತಾಗಿ ಕೊಡ್ತಾರೆ, ಹೊಸತ್ತು ಫಸ್ಟ್ ಟೈಮ್ ಹೋಗೋದು. ಅದೇ ನೀವು ಇಲ್ಲಿ ಮಧ್ಯಾಹ್ನ ಬಿಸಿ ಊಟಕ್ಕೆ ಹೋದ್ರೆ ಏನಾಗುತ್ತೆ, ಅಲ್ಲ ಸರ್ ನಿಮ್ಮ ಪ್ಲೇಟ್ ಇಲ್ಲದಿದ್ರೆ ಬೇರೆಯವರ ಪ್ಲೇಟ್ ನಿಮಗೆ ಕೊಟ್ಟು ಬಿಡ್ತಾರೆ, ತೊಳೆದು ಕೊಡ್ತಾರೆ, ಹೀಗೆ ಅಂತಲ್ಲ. ಸೊ ನೀವು ಹೋಟೆಲ್ಗೆ ಹೋಗ್ತೀರಾ, ಏನ್ ಮಾಡ್ತಾರೆ, ಒಂದು ಪ್ಲೇಟ್ ಆಲ್ರೆಡಿ ಇರ್ತದೆ, ಅದರಲ್ಲಿ ಮಸಾಲೆ ದೋಸೆ ಹಾಕಿರ್ತಾರೆ. ಅದು ಮತ್ತೆ ನಿಮ್ಗೆ ಬೇಕಂತ ಹೇಳಿದ್ರೆ ಅದರಲ್ಲಿ ಅಲ್ಲ, ನಿಮ್ಗೆ ಪೂರಿ ಬೇಕಂತ ಹೇಳಿದ್ರೆ ಅದೇ ಪ್ಲೇಟ್ ಅಲ್ಲಿ ತೊಳೆದು ಅದೇ ಪ್ಲೇಟ್ ಅಲ್ಲಿ ನಿಮ್ಗೆ ಪೂರಿ ಹಾಕಿಕೊಡ್ತಾರೆ. ಸೊ ಇದ್ದದ್ದೇ ಪ್ಲೇಟ್ ಸೇಮ್, ಆದ್ರೆ ಅದರಲ್ಲಿ ಬೇರೆದು ಹಾಕಿಕೊಡ್ತಾರೆ. ಇದು ನಮ್ಮ ಎಕ್ಸೆಕ್ ಆಗುತ್ತೆ. ಸೊ ಎಕ್ಸೆಕ್ ಅಲ್ಲಿ ಏನ್ ಮಾಡುದು ಅಂತ ಹೇಳಿದ್ರೆ, ಆಲ್ರೆಡಿ ಒಂದು ಪ್ರೋಸೆಸ್ ಬ್ಲಾಕ್ ಇರುತ್ತೆ, ಅದರಲ್ಲಿ ಬೇರೆ ಪ್ರೋಗ್ರಾಮ್ ಹಾಕಿಕೊಡ್ತಾರೆ. ಆದರೆ ಫೋರ್ಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹಲವು ಸಾರಿ ನೀವು ನೋಡಿದ್ರೆ, ಈಗ ಕಾಗದದ ಪ್ಲೇಟ್ ಬರುತ್ತೆ. ಸೊ ಈ ಕಾಗದದ ಪ್ಲೇಟ್ ಅಲ್ಲಿ ಏನ್ ಮಾಡ್ತಾರೆ, ಹೊಸತ್ತು ಪ್ಲೇಟ್ ಕೊಡ್ತಾರೆ. ನೀವು ಕ್ಯಾಂಪಿಗೆಲ್ಲ ಹೋದ್ರೆ ಹೊಸತ್ತು ಪ್ಲೇಟ್ ಕೊಡ್ತಾರೆ. ಸೊ ಹೊಸತ್ತು ಈಸ್ ಕ್ರಿಯೇಟಿಂಗ್ ನ್ಯೂ ಈಸ್ ಫೋರ್ಕ್,
ವೆರಾಸ್ ಎಕ್ಸಿಸ್ಟಿಂಗ್ ಒನ್ ಅಲ್ಲಿ ನೀವು ಹಾಕಿದ್ರೆ ಅದಕ್ಕೆ ಎಕ್ಸಿಟ್ ಅಂತ ಹೇಳ್ತಾರೆ. ಇನ್ನೊಂದು ವೆರಿ ಸಿಂಪಲ್, ಇದು ನೆಕ್ಸ್ಟ್ ಒನ್ ಫಿನಿಶ್. ಎಕ್ಸಿಟ್ ನಿಮ್ಗೆ ಗೊತ್ತಿದೆ, ಸಿ ಪ್ರೋಗ್ರಾಮ್ ಬರೀತಿದ್ದೀರಾ ನೀವು, ಸೊ ಎಕ್ಸಿಟ್ ಅಂತ ಹೇಳಿದ್ರೆ ಗೊತ್ತಿದೆ, ಫಿನಿಶ್ ಪ್ರೋಸೆಸ್ ಫಿನಿಶ್ ಆದ ಮೇಲೆ. ವೆಯ್ಟ್ ಅಂತ ಹೇಳಿದ್ರೆ ಸಿಂಕ್ರೊನೈಸೇಷನ್ಗೆ ಹೋಗೋದು. ಸೊ ನೀವು ಗೊತ್ತಿದೆ ನಿಮ್ಗೆ, ನೀವು ನಿಮ್ಮ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಮೂವಿಗೆ ಹೋಗ್ಬೇಕಂತ ಹೇಳ್ತಾರೆ. ಸೊ ಮೂವಿಗೆ ಹೋಗುವಾಗ ನಿಮ್ಗೆ ಕಾಲ್ ಮಾಡ್ತಾರೆ, ಸೊ ಎಲ್ಲಿದೆಯಪ್ಪ ನೀನು ಅಂತ ಹೇಳಿದೆ, ನಾನು ಇಲ್ಲಿ ಸಿಟಿ ಸೆಂಟರ್ ಅಲ್ಲಿ ಇದ್ದೇನಪ್ಪ. ಆಗ ನೀವೇಂತ ಹೇಳ್ತಾರೆ, ಅಲ್ಲೇ ಇರು, ನಾನೀಗ ಬರ್ತೇನೆ, ವೇಟ್ ಮಾಡು, ನಾನು ಬರ್ತೇನೆ ಈಗ ನಾನು ಇಲ್ಲಿದ್ದೇನೆ, ಸಿಗ್ನಲ್ ಇಲ್ಲಿ ಇದ್ದೇನೆ, ಸಿಗ್ನಲ್ ಲೈಟ್ ಇಂದ ಬರ್ತೇನೆ, ಈಗ ಇಲ್ಲೇ ಹತ್ತಿರದಲ್ಲಿದ್ದೇನೆ, ಅವರ ಕಾಲೇಜಲ್ಲಿ ಇದ್ದೇನೆ, ಅಲ್ಲಿ ಈಗ ಬರ್ತೇನೆ ಅಂತ ವೆಯ್ಟ್ ಮಾಡು ಅಂತ ಹೇಳಿ. ಸೊ ವೆಯ್ಟ್ ಮಾಡೋದಂತೆ ಇನ್ನೊಂದು ಪ್ರೋಸೆಸ್ಗೆ ನಿಂತ್ಕೊಳ್ಳೋದು. Okay, so waiting for the other process to exit. Okay, next one BRK ಇರ್ತದೆ. It is used to control the size of the memory. ಅದೇ ರೀತಿ ಸಿಗ್ನಲ್ ಅಂತ ಹೇಳಿದ್ರೆ ಒಂದು ಸನ್ನೆ ಮಾಡೋದು. ಸೊ ಸನ್ನೆ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಪ್ರೋಸೆಸ್ ಇನ್ನು ಸನ್ನೆ ಮಾಡೋದಂತ ಹಾಗೆ ಅಂತ ಇದಲ್ಲ, ನಿಮ್ಮ ಪ್ರೋಸೆಸ್ ಇನ್ನೊಂದು ಪ್ರೋಸೆಸ್ ಸಿಗ್ನಲ್ ಮಾಡೋದು, ನೋಡಿ ನಾನು ಕಂಟಿನ್ಯೂ ಮಾಡ್ತೇನೆ, ನಾನು ಡಿಸ್ಕಂಟಿನ್ಯೂ ಮಾಡ್ತೇನೆ, ನಿನ್ಗೆ ಡೇಟಾ ಕೊಡ್ತೇನೆ ಅಂತ. ಸೊ ಇದೆಲ್ಲ ಸಿಸ್ಟಮ್ ಕಾಲ್ಸ್ ಆಗಿರುತ್ತೆ. So let's look at the next one ಯಾವ್ದಿತ್ತು ನಮಗೆ, ಮೆಮರಿ ಮ್ಯಾನೇಜ್ಮೆಂಟ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಮೆಮರಿ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ಇಟ್ ಈಸ್ ಯೂಸ್ ಫಾರ್ ಅಲೋಕೇಶನ್ ಆಫ್ ಮೆಮರಿ, ಇಸ್ ಯೂಸ್ ಟು ಅಲೋಕೇಟ್ ದಿ ಮೆಮರಿ. ನಮ್ಗೆ ಗೊತ್ತಿದೆ ವಿ ಡೋಂಟ್ ಹ್ಯಾವ್ ಇನಫ್ ಮೆಮರಿ ಆರ್ ಫಿಸಿಕಲ್ ಮೆಮರಿ. ನಮ್ಮ ರ್ಯಾಮ್ ಸೈಜ್ ತುಂಬಾನೇ ಕಮ್ಮಿ ಇದೆ. ಸೊ ನಿಮ್ಮ ಮಿಷಿನ್ ಅಲ್ಲಿ ಎಷ್ಟು ರ್ಯಾಮ್ ಇದೆ, 4 GB ರ್ಯಾಮ್ ಇದೆ. ನಿಮ್ಮ ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಏನಿದೆ, 1 TB. ಸೊ 4 GB ಅಲ್ಲಿ 1 TB ಅಲ್ಲಿ 4 GB ನಿಮ್ಮ ರ್ಯಾಮ್ ಇದೆ, 1 TB ನಿಮ್ಮ ಸೆಕೆಂಡರಿ ಸ್ಟೋರೇಜ್ ಇದೆ. ಎಲ್ಲಿ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ. ಸೊ ದಿಸ್ ಇಸ್ ವೆರಿ ಲಿಮಿಟೆಡ್. ನಿಮ್ಮ ರ್ಯಾಮ್ ಇಸ್ ವೆರಿ ಲಿಮಿಟೆಡ್. ಸೊ ಏನಾಗುತ್ತೆ, ನಿಮ್ಮ ರ್ಯಾಮ್ ಫುಲ್ ಆದ್ರೆ ಏನಾಗುತ್ತೆ, ನಿಮ್ಮ ರ್ಯಾಮ್ ಫುಲ್ ಆದ್ರೆ ನಿಮ್ಮ ಪ್ರೋಸೆಸ್ ಅನ್ನು ಕರ್ನಲ್ ಏನ್ ಮಾಡ್ತದೆ, ತೆಗೀತದೆ, ಅದನ್ನು ಡಿಸ್ಕ್ ಅಲ್ಲಿ ಬರೀತದೆ, ಸೆಕೆಂಡರಿ ಸ್ಟೋರೇಜ್ ಅಲ್ಲಿ. ಸೊ ಈ ಸ್ಪೇಸ್ ಫ್ರೀ ಆಯ್ತು, ಈ ಸ್ಪೇಸ್ ಅನ್ನು ಬೇರೆಯವರಿಗೆ ಅಲಾಟ್ ಮಾಡ್ತದೆ. So that is called as swapping. So swap ಮಾಡ್ತದೆ. Next one we know very well, it is nothing but scheduling. Scheduling is selecting which is going to execute now. So ನಿಮ್ಗೆ ಗೊತ್ತಿದೆ ಈ ಅವರಲ್ಲಿ ಯಾವ ಕ್ಲಾಸ್ ಆಗ್ಬೇಕು ಅದು ಯಾರು ಡಿಸೈಡ್ ಮಾಡೋದು, ಶೆಡ್ಯೂಲರ್ ಡಿಸೈಡ್ ಮಾಡುತ್ತೆ. ಸೊ ಶೆಡ್ಯೂಲರ್ ಏನ್ ಮಾಡುತ್ತೆ, ಯಾವಾಗ ಯಾವ ಪ್ರೋಗ್ರಾಮ್ ರನ್ ಮಾಡಬೇಕು, ಯಾವಾಗ ಯಾವ ಪ್ರೋಗ್ರಾಮ್ ಅನ್ನು ಸ್ಟಾಪ್ ಮಾಡಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಇದನ್ನೆಲ್ಲ ಶೆಡ್ಯೂಲರ್ ನೋಡಿಕೊಳ್ಳುತ್ತದೆ. ಸೊ ನಾವು ಲೆಟ್ಸ್ ಲುಕ್ ಅಟ್ ದಿ ಲಾಸ್ಟ್ ಪಾರ್ಟ್ ಅಲ್ಲಿ ಏನಿದೆ ನಮ್ಮಲ್ಲಿ, ಲಾಸ್ಟ್ ಪಾರ್ಟ್ ಅಲ್ಲಿ ನಮ್ಮ ಹತ್ರ ಏನಿದೆ ಅಂತ ಹೇಳಿದ್ರೆ, ಈ ಹಾರ್ಡ್ವೇರ್ ಒಟ್ಟು ಹೇಗೆ ಇಂಟರಾಕ್ಟ್ ಮಾಡ್ತದೆ. ಸೊ ಹಾರ್ಡ್ವೇರ್ ಒಟ್ಟು ಯಾರು ಇಂಟರಾಕ್ಟ್ ಮಾಡ್ತದೆ, ಹಾರ್ಡ್ವೇರ್ ಕಂಟ್ರೋಲ್. ಸೊ ಹಾರ್ಡ್ವೇರ್ ಕಂಟ್ರೋಲ್ ವಿಲ್ ಇಂಟರಾಕ್ಟ್ ವಿತ್ ದಿ ಹಾರ್ಡ್ವೇರ್. ಸೊ ವಾಟ್ ಈಸ್ ದ responsibility of hardware control? Hardware control is responsible for communicating with the hardware. So communicating with the hardware ಅಂತ ನಾನು ಒಂದು ಸಿಂಪಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇನೆ. ನಿಮ್ಮ ಕಂಪ್ಯೂಟರ್ ನೆಟ್ವರ್ಕ್ ಗೆ ಕನೆಕ್ಟ್ ಆಗಿದೆ. ಸೊ ನಿಮ್ಮ ನೆಟ್ವರ್ಕ್ ಕಾರ್ಡ್ ಇದೆ, ಅದು ನೆಟ್ವರ್ಕ್ ಗೆ ಕನೆಕ್ಟ್ ಆಗಿದೆ. ನಿಮ್ಮ ವೈಫೈ ಗೆ ಕನೆಕ್ಟ್ ಆಗಿದೆ. ವೈಫೈ ಅಂದ್ರೆ ಗೊತ್ತಿದೆ ನಿಮ್ಗೆ, ಟ್ಯಾಥರಿಂಗ್ ಮಾಡಿದೀರಾ, ವೈಫೈ ಮಾಡ್ತೀರಾ, ನಿಮ್ಗೆಲ್ಲ ಗೊತ್ತಿದೆ. ಸೊ ನೀವು ಇಂಟರ್ನೆಟ್ ಅಲ್ಲಿ ರಿಕ್ವೆಸ್ಟ್ ಕಳಿಸಿದೀರಾ. ಸೊ ಗೂಗಲ್ಗೆ ಹೋಗಿ, ಯೂಟ್ಯೂಬ್ಗೆ ಹೋಗಿ ವಿಡಿಯೋ ಡೌನ್ಲೋಡ್ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ಕಳಿಸಿದಾರೆ. ಸೊ ವಿಡಿಯೋ ಈಗ ಡೇಟಾ ಬಂದಿದೆ, ಇಂಟರ್ನೆಟ್ ಇಂದ ಡೇಟಾ ಬಂದಿದೆ. ಸೊ ಈಗ ಡೇಟಾ ಬರುವಾಗ ಏನಾಗುತ್ತೆ, ನಿಮ್ಮ ನೆಟ್ವರ್ಕ್ ಕಾರ್ಡ್ ಇದೆ, ಅದಕ್ಕೆ ಡೇಟಾ ಬಂದಿದೆ. ಸೊ ಆಗ ಈ ನೆಟ್ವರ್ಕ್ ಕಾರ್ಡ್ ಏನ್ ಮಾಡುತ್ತೆ, ಈ ನೆಟ್ವರ್ಕ್ ಕಾರ್ಡ್ ಬಂದು ಇದಕ್ಕೆ ಹೇಳ್ತದೆ, ಸೊ ನಮ್ಗೆ ಡೇಟಾ ಸಿಕ್ಕಿದೆ ಅಂತ ಹೇಳಿ. ಸೊ ಡೇಟಾ ಸಿಕ್ಕಿದ್ರೆ ಈಗ ಹಾರ್ಡ್ವೇರ್ ಕಂಟ್ರೋಲ್ ಏನಾಗುತ್ತೆ, ಸಿಕ್ಕಿದ್ರೆ ಒಳ್ಳೇದಾಯ್ತಪ್ಪ ಇಟ್ಕೊಳ್ಳೋ ಅಂತ ಹೇಳಲ್ಲ. ಸೊ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಮ ಕರ್ನಲ್ಗೆ ಹೋಗಿ ಹೇಳ್ತದೆ, ಇಂಟ್ರಪ್ಟ್ ಮಾಡುತ್ತೆ. ಅದು ವರ್ಕ್ ಆಗುತ್ತೆ ಇರ್ತದೆ, ಇಂಟ್ರಪ್ಟ್ ಮಾಡುತ್ತೆ. ಯಾರನ್ನು, ಸಿಪಿಯು ಅನ್ನು ಇಂಟರಾಕ್ಟ್ ಮಾಡುತ್ತೆ, ಮತ್ತೆ ಸಿಪಿಯು ಗೆ ಹೇಳ್ತೇವೆ, ಸೊ ಅಲ್ಲಿ ಡೇಟಾ ಬಂದಿದೆ, ಈಗ ನಾನು ಏನ್ ಮಾಡ್ಬೇಕು ಅದನ್ನ ಅಂತ ಹೇಳು ಅಂತ ಹೇಳಿ. ಸೊ ಸಿಪಿಯು ಏನ್ ಮಾಡ್ತದೆ, ಆಗ ಈ ಇಂಟರಪ್ಟ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಮಾಡ್ಯೂಲ್ಸ್ ಇರ್ತದೆ. ಓಕೆ, ಸೊ ಇಂಟರಪ್ಟ್ ಹ್ಯಾಂಡ್ಲರ್. ಸೊ ಈ ಇಂಟರಪ್ಟ್ ಹ್ಯಾಂಡ್ಲರ್ ಅನ್ನು ಕಾಲ್ ಮಾಡ್ತದೆ. ಇದು ಯಾರಿಗೆ ಗೊತ್ತಿದೆ ಈ ವಿಷಯ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಕಾಲೇಜಿಗೆ ಇಮಿಡಿಯೇಟ್ಲಿ ಏನಾದ್ರೆ ನಿಮ್ಮ ಕಾಲೇಜಲ್ಲಿ ನೀವು ಇದು ಪ್ರೋಗ್ರಾಮ್ ಆಗ್ತಾ ಇರ್ತದೆ, ಇದು ಕ್ಲಾಸಸ್ ಆಗ್ತಾ ಇರುತ್ತೆ. ಸಡನ್ ನಿಮ್ಮ ಪೇರೆಂಟ್ಸ್ ಬರ್ತಾರೆ, ಪ್ರಿನ್ಸಿಪಾಲ್ ಅನ್ನು ಮೀಟ್ ಆಗ್ತಾರೆ. ನನ್ನ ಮಗಳು ಕಾಲೇಜಿಗೆ ಬಂದಿದ್ದಾನೆ ಇಲ್ವಾ ಅಂತ ಹೇಳಿ. ಸೊ ಆಗ ಏನ್ ಮಾಡ್ತಾರೆ, ಪ್ರಿನ್ಸಿಪಾಲ್ ಏನ್ ಮಾಡ್ತಾರೆ, ಪ್ರಿನ್ಸಿಪಾಲ್ ಒಂದು ಲೆಟರ್ ಬರೀತಾರೆ, ಈ ಅಟೆಂಡರ್ಸ್ ಹತ್ರ ಹೇಳ್ತಾರೆ, ಒಂದು ಲೆಟರ್ ಬರೆದು ಕೊಡ್ತಾರೆ, ನೋಡುವ ಇಂತಿಂತವನು ಕ್ಲಾಸ್ ಅಲ್ಲಿ ಇದ್ರೆ ಅವನು ಕರೆದು ಬಾ ಅಂತ ಹೇಳಿ.
ಸೊ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ ಅಂತ ಒಂದು ವೇಳೆ ಎನ್ಸಿ, ಸೊ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ, ಸೊ ನನಗೆ ಪ್ರಿನ್ಸಿಪಾಲ್ ಇಂದ ಲೆಟರ್ ಬರುತ್ತೆ, ಚಿಟ್ ಬರುತ್ತೆ. ಆಗ ನಾನು ಏನ್ ಮಾಡ್ತೇನೆ, ಕ್ಲಾಸ್ ಅನ್ನು ಸ್ಟಾಪ್ ಮಾಡ್ತೇನೆ. ಇಂಟರಪ್ಟೆಡ್, ಕ್ಲಾಸ್ ಇಂಟರಪ್ಟ್ ಆಯ್ತು. ಕ್ಲಾಸ್ ಎಂಡ್ ಆಗುವಾಗ ಏನಾಗ್ತದೆ, ನಾನು ಕ್ಲಾಸ್ ಮಾಡ್ತಾ ಇರ್ತೇನೆ, 1 ಗಂಟೆ ಆಗುವಾಗ ಏನಾಗುತ್ತೆ, ಬೆಲ್ ಹೊಡಿತಾರೆ. ಸೊ ಅದೇನು, ಬೆಲ್ ಇಸ್ ಅನ್ ಇಂಟರಪ್ಟ್. ಸೊ ಇಂಟರಪ್ಟ್ ಆಗುವಾಗ ನಾನು ಏನ್ ಮಾಡ್ತೇನೆ, ಕ್ಲಾಸ್ ಸ್ಟಾಪ್ ಮಾಡ್ತೇನೆ. ನೀವು ಕೇಳ್ತಾ ಇದ್ದೀರಿ ಕ್ಲಾಸ್ ಅನ್ನು, ನೀವು ಕ್ಲಾಸ್ ಸ್ಟಾಪ್ ಮಾಡಿದ್ದೀರಾ, ನೀವು ಏನ್ ಮಾಡ್ತೀರಿ, ಕ್ಲಾಸ್ ಇಂದ ಹೊರಗೆ ಹೋಗಬಹುದು, ಮೇ ಬಿ ಇನ್ನೊಂದು ಕ್ಲಾಸ್ಗೆ ಪ್ರಿಪೇರ್ ಮಾಡಬಹುದು, ಆಯ್ತೇನೋ. ಸೊ ನನ್ನ ಕ್ಲಾಸ್ ಆಗುವಾಗ ನೀವು ನನ್ನ ಪುಸ್ತಕ ಮುಚ್ಚಿದ್ದೀರಾ, ಇನ್ನೊಬ್ಬರದ್ದು ಬುಕ್ ಓಪನ್ ಮಾಡಿದ್ದೀರಾ. ಸೊ ಯು ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಸೊ ಅದೇ ರೀತಿ ಡೇಟಾ ಬಂತಂತ ಆದ್ರೆ ಈ ಡೇಟಾವನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಏನಾಗುತ್ತೆ, ಇಂಟರಪ್ಟ್ ನಿಮ್ಮ ರಿಸೀವ್ ಮಾಡ್ಲಿಕ್ಕೆ ಇಂಟರಪ್ಟ್ ಹ್ಯಾಂಡ್ಲರ್ ಅಂತ ಹೇಳ್ತೆ, ಅದನ್ನು ಕಾಲ್ ಮಾಡುತ್ತೆ. ಸೊ ಈ ಹಾರ್ಡ್ವೇರ್ ಕಂಟ್ರೋಲ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹ್ಯಾಂಡ್ಲಿಂಗ್ ದಿ ಇಂಟರಪ್ಟ್ಸ್. ಸೊ ನಿಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ ನೀವು ರೀಡ್ ಮಾಡ್ಲಿಕ್ಕೆ ಹೇಳಿದ್ರೆ, ಸೊ ನಿಮ್ಮ ಡಿಸ್ಕ್ ಅಲ್ಲಿ ಹೋಗಿ ಒಂದು ಬ್ಲಾಕ್ ರೀಡ್ ಮಾಡು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ರೀಡ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತೆಗಿತದೆ, ಯಾಕಂದ್ರೆ ಇಟ್ ಈಸ್ ಸ್ಲೋವರ್. ಸೊ ಒನ್ಸ್ ದಿ ಡೇಟಾ ರೀಡ್ ಆದ ಮೇಲೆ ಅದು ಬಂದು ಹಾರ್ಡ್ವೇರ್ ಕಂಟ್ರೋಲ್ಗೆ ಹೇಳುತ್ತೆ, ಸೊ ನೋಡಪ್ಪ ರೀಡ್ ಮಾಡಿದ್ದೇನೆ, ನಾನು ಏನ್ ಮಾಡ್ಬೇಕಂತ ಹೇಳಿ. ಸೊ ಇದು ಇಂಟರಪ್ಟ್ ಜನರೇಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ architecture of Linux. Already I have told you, if you want to know more about it, there is a good book called as The Design of Unix Operating System. All my references are based on this book. Kindly go through this book. It is also available in the library. Thank you for your interest. We will meet again.